ಬ್ರೋ ಏನು ಇಂಟರ್ವ್ಯೂ ಬಂದಿರೋದಾ? ಆಯ್ತು ಗುರು, ಅವತ್ತೆ ನಾನು ಅವರು ಅದೆಲ್ಲ ಅವತ್ತೆ. ಹೌದಾ? ಅವತ್ತು ಅವ್ನು ನಮ್ಮ ಜೊತೆನೇ ಬಂದಿದ್ರು. ಹೌದು, ನೀವು ಬಂದಿದ್ದಂತ ನಿಮ್ಮ ಜೊತೆ? ಹಾಂ, ಟ್ರೈನಿಂಗ್ ಇದು ಅಪಾಯಿಂಟ್ಮೆಂಟ್ ಲೆಟರ್ ಎಲ್ಲ ಕೊಟ್ರಾ? ಹಾಂ ಕೊಟ್ಟರು. ಆಫರ್ ಲೆಟ್ರ್ ಯಾವಾಗ ಕೊಡ್ತೀನಿ ಅಂತೇಳಿ ಅವತ್ತು ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ಟರು. ಅವ್ರು ಕೊಟ್ಟರಲ್ಲ, ಒಂದು ಶೀಟ್ ಕೊಟ್ಟರಲ್ಲ, ಸೈನ್ ಮಾಡೋದು, ಸೈನ್ ಮಾಡಿಲ್ಲ ಅಪಾಯಿಂಟ್ಮೆಂಟ್ ಲೆಟ್ರ್. ಅದು ಪೆನ್ನಲ್ಲಿ ಬರ್ದು ಕೊಟ್ಟರಲ್ಲ ಅವರು, ಅದೊಂದು ಶೀಟ್ ಕೊಟ್ಟಿಲ್ಲ ನಿಮಗೆ. ಅವತ್ತು ಟ್ರೈನಿಂಗ್ ಆದಮೇಲೆ ನಾವು ಆಚೆ ಬಂದ್ರಲ್ಲ, ಅಪಾಯಿಂಟ್ಮೆಂಟ್ ಲೆಟ್ರಾ? ಹಾಂ ಅದೇನಾ? ಆಫರ್ ಲೆಟರ್ ಯಾವಾಗ ಕೊಡ್ತೀನಿ? ಅದೇ ಗೊತ್ತಿಲ್ಲ, ನಾನು ನಮ್ಮ ಫ್ರೆಂಡ್ ರೆಫರ್ ಮಾಡೋಕ್ಕೆ ಕರ್ಕೊಂಬತ್ತೆ. ಎಷ್ಟು ಜನ ರೆಫರ್ ಮಾಡಿದ್ರಿ? ನಾನು ಇವತ್ತೇ ಸ್ಟಾರ್ಟ್ ಮಾಡ್ತೀನಿ, ನೆನ್ನೆ ಏನೂ ಮಾಡಿಲ್ಲ. ಜಾಯ್ನಿಂಗ್ ಡೇಟ್ ಏನು 25 ಅಲ್ವಾ? ಇಲ್ಲ, ಹಾಂ 20 ಕೊಟ್ರಾ ನೀವು? ರೆಫರ್ ಮಾಡ್ರೇನು? ಇವಾಗ ಅದೇ ಟಾರ್ಗೆಟ್ ಅವ್ರದ್ದು. ಒಂದು ದಿನಕ್ಕೆ 3 ಜನ ರೆಫರ್ ಮಾಡ್ಬೇಕು ಇಲ್ಲಿ. ಸರಿ, ಮಾಡಿದ್ರೆ ಹಾಂ ಅವಾಗಲೇ ಸ್ಯಾಲ್ರಿ ನಿಮ್ಗೆ ಎಲ್ಲ. ಅದು ಕೆಲಸ ಕೆಲಸ ಏನು ಮಾಡೋದು? ಅದೇ ಕೆಲಸನಾ? ಎಕ್ಸ್ಪ್ಲೇನ್ ಮಾಡಿಲ್ಲ ನೀವೇನು? ಇಲ್ಲ, ನನಗೂ ಅವ್ರು ಹೇಳಿದ್ರಲ್ಲ ಕರೆಕ್ಟಾಗಿ ಗೊತ್ತಾಗಲ್ಲ, ಅದಕ್ಕೆ ಒಂದ್ಸಲ ಏನಿಲ್ಲ ಗುರು, ರೆಕ್ರೂಟ್ಮೆಂಟ್ ಮಾಡಬೇಕಷ್ಟೇ. ನೀನು ಇಂಡೀಡು ಮತ್ತು ನೌಕರಿ ಅದೆಲ್ಲ ಪೋಸ್ಟ್ ಮಾಡಬೇಕು. ಪೋಸ್ಟ್ ಮಾಡಿಬಿಟ್ಟು ಅದೆಲ್ಲ ಅಪ್ಲೈ ಮಾಡ್ತಾರಲ್ಲ, ಅವ್ರೆಲ್ಲ ಫೋನ್ ನೋಡ್ಬಿಟ್ಟು ಈ ಥರ ಅವ್ರ ಕಮ್ಯುನಿಕೇಷನ್ ಫಸ್ಟ್ ಚೆಕ್ ಮಾಡಬೇಕು. ಫಸ್ಟ್ ರೌಂಡ್ ಕಮ್ಯುನಿಕೇಷನು, ನೆಕ್ಸ್ಟ್ ರೌಂಡ್ ಇಲ್ಲಿ ಕಳಿಸ್ಬೇಕು. ಆಮೇಲೆ ಇವರು ಎಕ್ಸ್ಪ್ಲೇನ್ ಮಾಡಿದೆಲ್ಲ ಅವ್ರಿಗೆ ಎಕ್ಸ್ಪ್ಲೇನ್ ಮಾಡಬೇಕು. ಅಂದರೆ ಒಂಥರ HR ವರ್ಕ್ ಥರ? HR ವರ್ಕೇ ಇದು. HR ರೆಕ್ರೂಟರ್. ಹಾಂ, ಪ್ರಾಡಕ್ಟ್ ಏನು? ಪ್ರಾಡಕ್ಟ್ ಏನಿಲ್ಲ ಇಲ್ಲ, ಕಂಪ್ನಿ ಕ್ಲೈಂಟ್ಸ್. ಅದು ಯಾರು ಕ್ಲೈಂಟ್ಸ್ ಇಲ್ಲ ಅಂದರೆ ಅದು ಸ್ಟಾಕ್ ಬ್ರೋಕರ್ ಅಂತ ಇರುತ್ತೆ ಇವ್ರದ್ದು. ಬಟ್ ನಾವು ಬೇರೆ ಇಲ್ಲಿ ಇವಾಗ ಕ್ಲೈಂಟ್ಗೆ ಯಾರಿಗೂ ಮಾಡ್ತಾ ಇಲ್ಲ, ಡೈರೆಕ್ಟ್ ಇವಾಗ ನಮ್ಮ ಕಂಪನಿಗೆ ಇಂಟರ್ನಲ್ ಮಾಡ್ತಾರೆ. ಈ ಕಂಪನಿಗೆ ಎಂಪ್ಲಾಯ್ಸ್ ಸಿಗ್ತಾರೆ, ಕ್ಲೈಂಟ್ಸ್ ಯಾರು ಇಲ್ಲ. ಇನ್ನೊಂದು ಇದೆಯವ್ರ ಪಾರ್ಟ್ನರ್ M-Pesa ಯಾವುದದು 5 ನೋ ಮ್ಯಾನ್, ವಿ ಆರ್ ನಾಟ್ ಹೈರಿಂಗ್ ಫಾರ್ ಎನಿ ಕ್ಲೈಂಟ್ಸ್ ರೈಟ್ ನೌ. ವಿ ಆರ್ ಹೈರಿಂಗ್ ಫಾರ್ ಅವರ್ ಇನ್ನೊಂದು ಪಾರ್ಟ್ನರ್ ಅಂತ. ಯಾ ಈಗ ಏನು ಅಕೌಂಟ್ ಓಪನ್ ಮಾಡೋಕೆ ನಾವು ಯಾವುದು ಡಿಮೆಟ್ ಅಕೌಂಟು ಓಪನ್ ಆಯ್ತಲ್ಲ, ಅವ್ರು 300 ಪೇ ಮಾಡಿಲ್ಲ. ಏನೋ ಓಪನ್ ಸಮಾಚಾರ. ನಾವು ಹೋಗಿಲ್ಲ, ಈಗ ನಾವು ರೆಫರ್ ಮಾಡ್ತೀವಲ್ಲ, ಅವ್ರ ಅಕೌಂಟ್ ಓಪನ್ ಮಾಡ್ಬೇಕಾ ಹೆಂಗೆ? ಅವರು ಓಪನ್ ಮಾಡ್ಬೇಕು, 300 ಪೇ ಮಾಡಬೇಕು. ಓಕೆ, ಎಲ್ಲರೂ ನೀವು ಯಾರು ರೆಫರ್ ಮಾಡ್ತೀರಾ ಅವ್ರೆಲ್ಲ ಎಕ್ಸ್ಪ್ಲೇನ್ ಮಾಡಬೇಕು ಡಿಮ್ಯಾಟ್ ಅಕೌಂಟ್. ಅಲ್ಲ, ಈಗ ಎಷ್ಟು ಜನ HR ರಿಕ್ರೂಟ್ ಆಗೋದು? ಡೈಲಿ ಈಗ 100 ಜನ HR ಅಂದ್ರೆ 3 ಜನ. ಇವ್ರು ಹೆಂಗೆ ತೆಗಿತಾ ಇದ್ದಾರೆ ಗೊತ್ತಿಲ್ಲ. ಇವಾಗಂದರೆ ನಾವು ಆಲ್ಮೋಸ್ಟ್ ಅವ್ರು 600 ಪೀಪಲ್ ಇದ್ರಂತೆ. ಹಾಂ, ಇವಾಗ ಎಷ್ಟು ಜನ ಇದ್ದಾರೆ ಗೊತ್ತಿಲ್ಲ. ಅಲ್ಲ ಈಗ ಒಂದು ಕ್ಲೈಂಟ್ ಇವ್ರದ್ದು ಒಂದು ಬ್ರಾಂಚ್ ಇಲ್ಲ, ಹಾಂ ತುಂಬ ಕಡೆ ಇದೆ. ಓಕೆ, ಹಾಂ ಹಂಗಲ್ಲ, ಅದೇ ಟೆನ್ಷನ್ ಆಗ್ತಾ ಇರೋದು. ಈಗ ಒಂದು ಕಂಪ್ನಿ ಅಂದರೆ ಒಂದು 50 ಜನ ಎಂಪ್ಲಾಯ್ ಇದ್ದರೆ ಒಂದು 2 HR ಇರ್ತಾರೆ. ಅದನ್ನು Firdaus? You want to meet Firdaus? Firdaus is taking interviews. ಎಷ್ಟೊತ್ತಾಯ್ತು? ಒಂದು 15 ನಿಮಿಷ. She is taking interview. She can't come outside. ಎಷ್ಟೊತ್ತಾಗುತ್ತೆ? 15 to 20 minutes. Yeah, who's the team leader? Along with that, one more name I had wrote, right? 2 numbers I had given. For whom you are reporting your attendance? My joining is from Monday. Yeah, Monday. So that's why. So I want some clarification. I wanted your team leader's name, so you have to report your attendance for her. So if you I had appointment given letter, 2 numbers, okay? In that 2 numbers, down one was mine. Up one, you was there now, so I took your number. She is assistant manager, but you will have team leader. First of all, you will contact your team leader. If she is not responding, you will come to assistant manager. Who is the team leader? Which day, which batch? Day before yesterday. day before Nene, yesterday. Monday. That is whose batch? What time? When are them developed? You were attended at which time period? 12 o'clock or 2 o'clock? 12 o'clock. Shahnaz. I'll take down a number, just take it. Since you are here. ನಿಮ್ಮ ಹತ್ರ clarification. Can you please wait for some time? I'll be back. ಹಾಂ, ಒಂದು 5 ನಿಮಿಷ. I think you have to wait. ಹಾಂ, No problem. Bye.
ಏನು ಕೇಳ್ತಾರಲ್ಲ ಹ್ಞೂ ಸರ್ ಒಳಗಡೆ ಸರ್ ಏನು ಗುರು ಹಿಂಗೆ ಅಪಾಯಿಂಟ್ಮೆಂಟ್ ಲೆಟ್ರಾ 21 ಸಾವಿರ ಕನ್ನಡ ಮೇಡಮ್ ఎక్కడి నుంచి సార్ మీరు మీరు ఎక్కడి నుంచి వచ్చారు మీకు ఎస్ఎంఎస్ పంపారా అయినా మీది సెలెక్ట్ అయ్యారా అవును సార్ ఇప్పుడు ఏదో మేము ఇంటర్వ్యూ కోసమే వీటికి అయింది మొన్న అందుకే అదే జాబ్ కోసం అంతా ఇప్పుడు ఇది కదా కోవిడ్ ఉంది కదా అందరికీ కావాలా ಬನ್ನಿ ಒಂದು ನಿಮಿಷ ಈ ಕಡೆ ಬನ್ನಿ ಯಾರು ಏನಾಯ್ತು ಏನು ಮಾಡೋದು ಮಾಮೂಲಿ ಇಂಟರ್ವ್ಯೂ ಇಂಟ್ರಡಕ್ಷನ್ ಸೆಲ್ಫ್ ಇಂಟ್ರಡಕ್ಷನ್ಸ್ ಕೇಳ್ತಾರೆ ಅಷ್ಟೇ ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಟ್ರಾ ಇಲ್ಲ ಕೊಡ್ತಾರೆ ಅಮೌಂಟ್ ಪೇ ಮಾಡಿದ ತಕ್ಷಣ ಆಫರ್ ಲೆಟರ್ಸ್ ಏನು ಜಾಗ ಏನು ಕೆಲಸ ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಯಾವ ಥರದ್ದು ಜಾಬ್ ಏನು ಎಚ್ ಆರ ನೀವು ಇಲ್ಲ ಎಚ್ ಆರ್ ಅಲ್ಲ ನಮಗೂ ಈ ಥರ ರೆಫರ್ ಮಾಡಿದ್ದು ಎಚ್ ಆರ್ ಕಡೆಯಿಂದ ಅಶ್ವಿತಾ ಅಂತ YH ಓಕೆ ಮಾರ್ಕೆಟಿಂಗ್ ಅಷ್ಟೇ ಏನು ಕಂಪ್ನಿ ಗೊತ್ತಿಲ್ವಾ ಬೇರೆ ಬೇರೆ ಥರ ಇದ್ದಾರೆ ಮಾರ್ಕೆಟಿಂಗ್ ಸರಿ ಇವಾಗ ರೆಫರ್ ಮಾಡ್ತೀವಿ ಓಕೆ ನಾನು ಕೇಳ್ತಾ ಇದ್ದೀನಿ ನೀವು 3 ಜನ ಆನ್ಲೈನಲ್ಲಿ ಮಾಡ್ತಾರೆ ಆನ್ಲೈನಲ್ಲಿ ಇರ್ತಾರೆ ಅದು ಯಾವಾಗ ಏನಂತ ಹೇಳಿಲ್ಲಲ್ಲ ಇನ್ನು ಕಂಪ್ನಿ ಯಾವ ಕಂಪ್ನೀಸು ಅಪ್ಸ್ಟಾಕ್ ಸರ್ ಹಾಂ ಓಕೆ ಬಂದ್ರ ಮೇಲೆ ಬನ್ನಿ ಹಲೋ ಒಂದು ನಿಮಿಷ ಹೋಗಿ ಅವ್ರಿಗೆ ಬನ್ನಿ ಒಂದು ನಿಮಿಷ ದುಡ್ಡು ಗಾರಿ ಮಾಡ್ತಿದ್ದೀರಾ ನಂಬರ್ ಕಳಿಸ್ಬೇಡಿ ಒಂದು ಅರ್ಧ ಗಂಟೆ ಸುಮ್ಮನೆ ಇರಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಮೌಂಟ್ ಕಳಿಸ್ಬೇಡಿ ಸುಮ್ಮನೆ ಇದ್ಬಿಡಿ ಒಂದು ಅರ್ಧ ಗಂಟೆ ಆಮೇಲೆ ಕಳಿಸಿರುತ್ತೆ ಸರಿನಾ ಸುಮ್ಮನೆ ಟೆನ್ಷನ್ ತಗೊಳಕ್ಕೆ ಹೋಗ್ಬೇಡಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಗ್ಬೋದಾ ನಿಮ್ಮ ಒಳ್ಳೇದು ಕೇಳ್ತಿದ್ದೀನಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಗುತ್ತಾ ಸುಮ್ಮನೆ ಅಷ್ಟೊಂದು ಟೆನ್ಷನ್ ತಗೊಂಡು ದುಡ್ಡು ಕೊಟ್ಟಕ್ಕೆ ಹೋಗ್ಬೇಡಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಆಮೇಲೆ ಕೊಡಬೇಕಾ ಬೇಡ ಯೋಚನೆ ಮಾಡಿ ಸುಮ್ಮನೆ ಅರ್ಧ ಗಂಟೆ ವೆಯ್ಟ್ ಮಾಡಿ ಏನು ಹೇಳಲ್ಲ ಅರ್ಧ ಗಂಟೆ ವೆಯ್ಟ್ ಮಾಡಿ ಕಳ್ಕೊಂಬೇಡಿ ದುಡ್ಡು ಕೊಟ್ಟು ಕಳ್ಕೊಂಬೇಡಿ ಸುಮ್ಮನೆ ಇದ್ಬಿಡಿ ಅರ್ಧ ಗಂಟೆ ಕೇಳಿ ಬೆಸ್ಟ್ ಚಾರ್ಜ್ ಮಾಡ್ಕೊಟ್ಟು ಟೆನ್ಷನ್ ತಗೊಳಕ್ಕೆ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಷ್ಟೇ ಓಕೆ ಸುಮ್ಮನೆ ಆಡಿಸಿ ಬರುತ್ತೆ ಅಮೌಂಟ್ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡಿ ಬರ್ತಿದೆ ಸರ್ ಕಳಿಸ್ತಾರೆ ಅಂತೇಳಿ ಒಂದು ಅರ್ಧ ಗಂಟೆ ವೆಯ್ಟ್ ಮಾಡಿ ಅಷ್ಟೇ ನಾವೇ ವೆಯ್ಟ್ ಮಾಡ್ತಿದ್ದೀವಿ ಸುಮ್ಮನೆ ಏನು ಕೆಲಸ ಇರ್ತದೆ ಕೊಟ್ಟು ಅಲ್ಲೇ ಮಂಗ ಆಗಿದ್ದೇನೆ ನೀವು ಮಂಗ ಆಗ್ಬೇಡಿ ಆಯಿತಾ ತೋರಿಸ್ತೀವಿ ಇಲ್ಲೇ ತೋರಿಸ್ತೀವಿ ಇವರೆಲ್ಲ ಏನೋ ಸ್ವಲ್ಪ ಸುಮ್ಮನೆ ಇರಿ ಅರ್ಧ ಗಂಟೆ ವೆಯ್ಟ್ ಮಾಡಿ ಕೊಡ್ತೀರಿ ಸುಮ್ಮನೆ ಇಲ್ಲ ಎಲ್ಲ ಕೊಡ್ತೀರಿ ಹಿಂಗೆ ಆಡಿ ಬರುತ್ತೆ ಸರ್ ದುಡ್ಡು ಬರುತ್ತೆ ಕೊಡ್ತೀವಿ ನನ್ನ ಫ್ರೆಂಡ್ ರೆಫರ್ ಮಾಡಿದ್ದು ಬಟ್ ಅವಳು ಆಫರ್ ಲೆಟರ್ ಬರೋದು ಅಮೌಂಟ್ ಪೇ ಮಾಡಿಲ್ಲ ಆಫರ್ ಲೆಟರ್ ಬಂದಿಲ್ಲ ಪೇ ಮಾಡಿಲ್ಲ ಅವರು ಬಟ್ ಇಲ್ಲೇ ಜಾಬ್ ಮಾಡ್ತಿದ್ದಾರೆ ಈಗ ಪೇ ಮಾಡೋದು ಕತೆ ಬಿಟ್ಟು ಇಲ್ಲಿ ಈಗ ಬಿಲ್ಡಿಂಗ್ ಒಳಗಡೆ ಈ ಬಿಲ್ಡಿಂಗ್ ಒಳಗಡೆ ಬಟ್ ಇದೆಲ್ಲ ಬೇರೆ ಕಡೆ ಏನು ಸಂಪಾದನೆನಾ ಇವಾಗಲೇ ಕೆಲಸ ಮಾಡ್ಬಿಟ್ಟು ತೊಗೊಂಡು ಹೋಗ್ಬಿಡಪ್ಪ ಎಲ್ಲೂ ಅದೇ ಬ್ರೋ ನೀವು ಕೊಟ್ಟರು ಅವ್ರಿಗೆ ಎಲ್ಲೇ ಅದಕ್ಕೆ ಎಷ್ಟು ಕೊಟ್ಟಿದೆ 300 Your name? ಚಂದನ್ Chandan, yeah. Yes, Chandan. Why you don't know about? No, that day what happened? The manager name? Firdaus. Firdaus written her number on board, so I thought she is the manager. Chetan. Me. No, you are Chetan Charan. Chandan. Chandan. Ah. Chandan. Okay, I will see. You have documents, right? Take her number. She is the team leader. Just take my number, okay? Can you check and talk? Yeah, just come. Yeah, sure. Yeah, tell me what are the Okay. problems. So it's not a problem like this recruitment is happening. So I'm just starting campaign. ಇಲ್ಲ ಸೊ Campaign interview. ಊರಿಗೆ ಇಲ್ಲೇ ವರ್ಕ್ ಮಾಡೋದು ಟೀಮ್ ಲೀಡರು
ನೀವು ಎಲ್ಲ ವರ್ಕ್ ಮಾಡೋದಾ? ಇಲ್ಲ ಕೇಳ್ತಾರೆ ನಾ ಇಂಟರ್ವ್ಯೂ ಬಂದು ಇವ್ರಿಗೆ ಮಾತಾಡ್ಸಕ್ಕೆ ಅದ್ರ ಬಗ್ಗೆ ಇವ್ರ ಇಂಟರ್ವ್ಯೂ ಆಯಿತು. ಇಷ್ಟು ಕೋರ್ಸ್ ಇದೆ ಅಂತ ಹೇಳಿದ್ರೆ ನಾನು ಕ್ಯಾಂಪೇನ್ ಸ್ಟಾರ್ಟ್ ಮಾಡ್ತೀನಿ. ಈಗ ಕ್ಯಾಂಪೇನ್ ಅಂದರೆ ಈಗ ಮೇಡಮ್ ಅದಕ್ಕಿಂತ ಫೇಸ್ಬುಕ್ ಕ್ಯಾಂಪೇನ್ ಮಾಡೋಣ, ಇಲ್ಲ ನನಗೆ ಗೊತ್ತಿರೋ ಗ್ರೂಪ್ಸಲ್ಲಿ ಕ್ಯಾಂಪೇನ್ ಮಾಡೋಣ. ಕ್ಯಾಂಪೇನ್ ಮಾಡಿ ಕೆಲಸ ರೂಢಿ ಇದೆ, ಸೊ ಕಾಂಟ್ಯಾಕ್ಟ್ಸ್ ಇದೆ. ಒಂದು ಕ್ಯಾಂಪೇನ್ ಅಂತ ಮಾಡಿ ಒಂದು ಆಲ್ಮೋಸ್ಟ್ ಒಂದು 100 150 ಸೊ ಒಂದು 100 ಕ್ಯಾಂಡಿಡೇಟ್ ಕೂಡ ಪ್ಲಾನ್ ಇದೆ. ಸೊ ಅದಕ್ಕೆ ಏನಾರ ಇನ್ಸೆಂಟಿವ್ಸ್ See, I can understand Kannada, but I give answer only English. ಹಾಂ, ನೋ ಇಶ್ಯೂ. English or Hindi? Okay, nice of English. Because Hindi and English is my language. हाँ कन्नड़ा I can understand. मैं कन्नड़ा समझ लेती हूँ, बोलना I ठीक है, can. ठीक है. Okay, ठीक है, कोई दिक्कत नहीं है ना? ठीक है, अब please go ahead. So you are saying we are studying campaign हाँ. interview and to the who are searching a job in Facebook and all हाँ. like that. Yeah, okay, I understand that. but I have data also, Yeah, okay. so I can start the campaign in one day itself. I can send 150 candidates. हाँ. So is that okay? Like is there any special incentives I get? See, if they got selected, we'll discuss about it. No, because I have seen there like interview but even that- delivery, ತುಂಬಾ secure delivery ಕೂಡ ಹಾ. ಸೆಲೆಕ್ಟ್ ಆಗ್ತಾ ಇದ್ದಾರೆ. ಹ್ಮ್. Even secure delivery ಕೂಡ 15 ಮೇಂಟೈನ್ ಮಾಡೋದೇ ಕಷ್ಟ ಆಗುತ್ತೆ ಇಲ್ಲಿ ತುಂಬಾ ಈಗ ಎಷ್ಟು ಜನ ಬರ್ತಿದ್ದಾರೆ ಅದಕ್ಕೆ? 100-200 ಬರ್ತಾರೆ 200. ಮೇಂಟೈನ್ ಮಾಡೋಕ್ಕೆ ಕಷ್ಟ ಆಯ್ತು. ಸಿ ನಾವೇನು ಮಾಡೋಣ, ಒಂದೇ ಸಲ ಕಳಿಸೋದಿಲ್ಲ. ಹಾ. ನೀವು ಸ್ಲಾಟ್ ಹೇಳಿ ಇಷ್ಟು ಜನ ಇವತ್ತು ಅಂತ, ಸೊ ನಂಬರ್ ವೈಸ್ ನಾವು ಕಳಿಸ್ತೀವಿ. ನೀವು ಅಷ್ಟು ಇಲ್ಲ, ನೀವು ಯಾಕೆಂದ್ರೆ ಪರವಾಗಿಲ್ಲ, ನಾನು- ಒಂದು ಸಂಡೇ ಅಂತ ಹೇಳಿದ್ರೆ ನಾನು ಸಂಡೇಗೆ ಬ್ಲಾಕ್ ಮಾಡ್ತೀನಿ. ಒಂದು 150-200 ಒಂದೇ ಒಂದು ಟೈಮಿಂಗ್ ಕೊಡ್ತೀನಿ. ಹಾ. ಮಾಡ್ಕೋಬೋದು. 2 ಬ್ಯಾಚ್ ಕೊಡ್ತೀನಿ. ಅವ್ರಿಗೆ ಎಲ್ಲಾಗಿ ಇವತ್ತು ಮೀನ್ಸ್ ಇದು ಟ್ರೇಡಿಂಗ್ ಇಲ್ಲ ನೋಡದೆ ಅಲ್ವಾ? ಹಾ. Trading ನೋಡ್ದೆ. ಇದು ಟ್ರೇಡಿಂಗ್ ಕಂಪನಿ ಇದೆ, ಈಗ 5 ಪೈಸೆ ಎಲ್ಲ ಅಪ್ ಸ್ಟಾಕ್ ಇಲ್ಲ ನಾನು ಅಪ್ ಸ್ಟಾಕ್ಸ್ 5 ಪೈಸೆ ಬರುವ ಯಾಕಂದ್ರೆ ಲೆಟರ್ 5 ಪೈಸಾ ಇದೆ, ಅಪ್ ಸ್ಟಾಕ್ ಇದೆ, ಇದು ಎಲ್ಲ ಪಾರ್ಟ್ನರ್ ಇದೆ. ಓಕೆ ಝೆಸ್ ಎಂಟರ್ಪ್ರೈಸಸ್ ಫಾದರ್ ಕಂಪ್ನಿ ಇದೆ, 5 ಪೈಸಾ, ಟ್ರೇಡ್ ಸ್ಮಾರ್ಟ್, ಅಪ್ ಸ್ಟಾಕ್ ಇದು ಎಲ್ಲ ಪಾರ್ಟ್ನರ್ ಇದೆ. ಓಕೆ ಹ್ಮ್. ಅಂದ್ರೆ ಫ್ರಾಂಚೈಸಿನ ಇಲ್ಲ ಏಜೆಂಟ ಹೇಗೆ? ಫ್ರಾಂಚೈಸಿ ಯಾ. ಓಕೆ ಅಂದ್ರೆ ಝಾಯಸ್ ಎಂಟರ್ಪ್ರೈಸಸ್ Zas Enterprises, a father company, and Zas Enterprises under has 4 companies. Upstocks, 5paisa.com, TradeSmart, and ICICI also. ಓಕೆ. ಅಂದ್ರೆ ನೀವು ಫ್ರಾಂಚೈಸಿ ಸೊ ತಗೊಂಡಿದ್ದೀರಾ? ಯು ಆರ್ ದ ಫಾದರ್ ಹಾ, ಕಂಪ್ನಿ, ಹಾ, ಹಾ. ಇವರು ಫಾದರ್ ಕಂಪ್ನಿ, ವಿಚ್ ಒನ್ ಸೈಜ್ನು I'm ಇವ್ರ the ಫಾದರ್ father ಕಂಪ್ನಿ. company and you ಇವ್ರ people ಅಂಡರ್ಗೆ working ಇವ್ರ 5 ಪೈಸಾ ಅಪ್ ಸ್ಟಾಕ್ಸು ವೆಲ್ಕಮ್. Yeah. ಓಕೆ ಅಂದ್ರೆ ಲೈಕ್ ನೀವು ಏಜೆಂಟು, ಹಾ. ಸೊ ಸಬ್ ಬ್ರೋಕರ್ ತಗೊಂಡಿದ್ದಾರೆ. ಸಬ್ ಬ್ರೋಕರ್ ಅಂತಾರೆ ಅದಕ್ಕೆ, ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಬ್ ಬ್ರೋಕರ್. ಈಗ ಅವ್ರು ಸಬ್ ಬ್ರೋಕರ್ NSDL ಹಾ. ಸೆಬಿಗೆ ಅವರು ಸಬ್ ಬ್ರೋಕರ್, ಹ್ಮ್. ಅವ್ರ ಕೆಳಗಡೆ ಇವರು ಏಜೆಂಟ್ ಬ್ರೋಕರ್. ಸೊ ದಟ್ ಬ್ರೋಕರ್ ಅಲ್ಲ, ಹಾ, ಮತ್ತೆ? ಪಾರ್ಟ್ನರ್ ಇದೆ. ಚಂದನ್ ಹಾ, ಸಿ partner ಇದೆ. ಏನು ಗೊತ್ತಾ, ನೀನು ಇವ್ರಿಗೆ ಕಂಪ್ನಿ ವರ್ಕ್ ಮಾಡುತ್ತೆ. ಹಾ. ಓ ಹೌದಾ? ಹಂಗಿದ್ರೆ ಲೈಕ್ ಇನ್ನ ಕ್ಯಾಂಡಿಡೇಟ್ ಬರ್ತಾರೆ. ಅಂದ್ರೆ ಈಗ ಎಲ್ಲಿ ಅಂತ ಏನು ಕೇಳ್ತಾರೆ. ಈಗ ಅಪ್ಸ್ಟಾಕ್ ಇಲ್ಲಿ ಬೆಂಗಳೂರು ಬ್ರಾಂಚ್ ಇದೆಯಾ? ಇಲ್ಲ, ಬೇರೆನೂ ಇದೆ. ಮುಂಬೈಯಲ್ಲಿ ಇದೆ, ಹೆಡ್ ಕ್ವಾರ್ಟರ್ ಬೆಂಗಳೂರಲ್ಲಿ? ಮುಂಬೈಯಲ್ಲಿ ಇದೆ. ಬೆಂಗಳೂರಲ್ಲಿ ಇದು how can I see ಇಂಗ್ಲಿಷಲ್ಲಿ here one and one is a double road, Huh. means 4 branches we have it. Okay, 4 branches we have in different area, right? Yeah, here has 4 branches and the headquarter is in Mumbai, located in Mumbai. Zas Enterprises located in Mumbai, and we are working here as an upstock, either 5 paisa and either trade squad. ಓಕೆ. ಈಗ ನಾನು ಈಗ HR ತಗೊಂಡಿದ್ದೀರಾ? ಹಾ, ಇನ್ನ ಎಷ್ಟು ಪೋಸ್ಟ್ ವೇಕೆನ್ಸಿ ಇದೆ? ಇದೆ, ತುಂಬಾ vacancy ಇದೆ. ಎಲ್ಲರೂ HR? Yeah, HR recruiter. After that we are look at out like sales executive, like traders, that. ಈಗ ಪ್ರೆಸೆಂಟ್ ರನ್ ಆಗ್ತದೆ HR ಗೆ. ಹಾ, HR ಇನ್ನ ಎಷ್ಟು ಪೋಸ್ಟ್ ಖಾಲಿ? HR ಬೇಕು 700 ಬೇಕು. 700 ಜನ HR ಗೆ. ಸೊ ಈಗ ನಮ್ಮಲ್ಲಿ Because you know 4 what? We'll take more than 100 we are taking, but you know what happened after 2 or 3 days they are saying no, I have no interest and they are not performing well, so I am only terminating them, I am only counting them. That's what they are coming and going like that. we can give you 450 members in one slot. Okay. Okay. Yeah.
We are already having so many contacts. Mm-hmm. The genuine contacts are 450. Mhm. Okay, we can send you. Because I work as HR na, I have data. Mm-hmm. So I can make them bulk SMS, work Mhm. from home. So that work from home jana okay ನಾನು ಮಾಡ್ತೀನಿ. Yeah. ಅದು ಬರುತ್ತೆ. Due to this pandemic. situation ವರ್ಕ್ ಹೌದು. ಫ್ರಮ್ ಹೋಮ್ ಮಾಡ್ತೀನಿ ಇದು ತುಂಬಾ ಇದಿದೆ ಈ ತರ ಹೌದು. ಹಾ. 5 ಪೈಸಾಗೂ ಈಗ ನಾನು ಈಗ 5 ಪೈಸಾಗೂ ಕೆಲಸ ಮಾಡ್ಬೇಕಲ್ಲ. ಹಾ 5 ಪೈಸಾ ಅಂದ್ರೆ ಅವ್ರು 5 ಪೈಸಾ ಆಫೀಸಿಗೆ ಕೂತ್ಕೋಬೇಕಾ ಇಲ್ಲ ಜಾಸ್ತಿ ಎಂಟರ್ಪ್ರೈಸಸ್ ಅಲ್ಲಿ ಕೂತ್ಕೊಳ್ಳೋದಾ? 5 ಪೈಸಾ ಅಥವಾ ಅಪ್ ಸ್ಟಾಕ್ಸ್ ಈಗ ಸಪೋಸ್ ಈಗ ನಾನು 5 ಪೈಸಾ ಅಂದ್ರೆ ನಾನು 5 ಪೈಸಾ ಆಫೀಸ್ಗೆ ಹೋಗ್ಬೇಕಾ ಇಲ್ಲ ಜಾಸ್ತಿ ಅಲ್ಲೇ ಕೂತ್ಕೊಂಡು ಅವ್ರಿಗೆ ಕೆಲಸ ಮಾಡಿ ಈಗ 3 ಮಂತ್ 3 ಮಂತ್ ವರ್ಕ್ ಫ್ರಮ್ ಹೋಮ್ ಇದೆ ಅಲ್ವಾ? ಆಮೇಲೆ ಆಮೇಲೆ 5 ಪೈಸಾ ಆಫೀಸ್ಗೆ ಹಾ 5 ಪೈಸಾ ಆಫೀಸಲ್ಲಿ ಇಲ್ಲಿ ಬನ್ನಿ ಹೌದು ಇಲ್ಲಿ ಬನ್ನಿ ಅಲ್ಲ ಇಲ್ಲೇನಾ 5 ಪೈಸಾ? ಹಾ ಇದು 5 ಪೈಸಾ ಇದೆ ಅಪ್ ಸ್ಟಾಕ್ ಇದೆ ಇದು ಜೆಸ್ ಎಂಟರ್ಪ್ರೈಸಸ್ ಇದೆ ಯು ಆರ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ಮೈ ಪಾಯಿಂಟ್ ಐ ಆಮ್ ದ ಫಾದರ್ ಕಂಪನಿ See, ಅರ್ಥ ಮಾಡ್ಕೊಳ್ತೀನಾ? ಇವ್ರಿಗೆ ಇವರು ಬಂದು ಚೆನ್ನಾಗಿ ಇವ್ರು ಬಂದು ಮನೆ ದೊಡ್ಡ ಯಜಮಾನ್ರು. ಐ ಆಮ್ ಜೆಸ್ ಎಂಟರ್ಪ್ರೈಸಸ್ ಓಕೆ ನೀವು ಯು ಆರ್ ಯಾರಿಗೆ ಅಪ್ ಸ್ಟಾಕ್ ಯು ಆರ್ ವರ್ಕಿಂಗ್ and you are 5 ಪೈಸಾ ಹಾ, ನಮಗೆ ಇವ್ರು ಸಂಬಳ ಕೊಡ್ತಾರೆ, ನಾವು ಎಂಪ್ಲಾಯ್ಸ್ ಕೊಡ್ತೀವಿ. working together Okay. but I am the father company because what I am giving you idea I am giving you everything so I am the father company ठीक है मैं 2 मिनट में पूरा खाली कर देंगे आता रहा ಟೈಮ್ ಆಯ್ತು. so we have to go ಅರ್ಥ ಆಗ್ತೈತೆಯಾ? Okay. ಇವ್ರಿಗ ಮೇನ್ ಅಪ್ಪ. I'm giving you idea I'm giving you our salary package and all so I'm the father I'm the biggest okay and you people working with me ಐ ಗಾಟ್ ಯುವರ್ ಪಾಯಿಂಟ್ ಆಕ್ಚುಲಿ. Yeah. understand ಗೊತ್ತಾಗ್ತಿಲ್ಲ ನಿನಗೆ? ನಾನು ನಿಮ್ಗೆ ಹೇಳ್ತೀನಿ ಈಗ ಓಕೆನಾ 5 ಪೈಸಾ ಡಿಮೆಟ್ ಅಕೌಂಟ್ ಓಪನ್ ಮಾಡೋದು ಅಬ್ಸ್ಟ್ರಾಕ್ಟ್ ಡಿಮೆಟ್ ಅಕೌಂಟ್ ಓಪನ್ ಮಾಡೋದು ಇವ್ರು ಓಪನ್ ಮಾಡಲ್ಲ ಮಾಡಲ್ಲ. ನಾವೇ ಮಾಡ್ತೀವಿ ಅಂದ್ರೆ ಇವ್ರು ಡೈರೆಕ್ಟ್ ಅಲ್ಲ ಹಾ. ಇಂಡೈರೆಕ್ಟ್ ನಾವೇ ಮಾಡ್ತೀವಿ ಇಂಡೈರೆಕ್ಟ್ಲಿ ನಾವೇ ಮಾಡ್ತೀವಿ ಸಿಂಪಲ್ ಹೇಳ್ತೀನಿ ಕೇಳು, ಈಸಿಯಾಗಿ ಹೇಳ್ತೀನಿ. ಧೀರುಭಾಯ್ ಅಂಬಾನಿ ಹಾ ಆಯ್ತಾ, ಅವ್ರ ಅಂಡರ್ ಏನ್ Yes, ಬರುತ್ತೆ? Reliance and ರಿಲಯನ್ಸ್ all. ಫ್ರೆಶ್, ರಿಲಯನ್ಸ್ ಪೆಟ್ರೋಲ್ ಬಂಕು. ಬಟ್ ಹಿ ಇಸ್ ನಾಟ್ ಕಮಿಂಗ್ ಡೈರೆಕ್ಟ್ಲಿ ಅಂಡ್ ನಿನ್ಗೆ ಎಲ್ಲಾರು ಹೋಗಿ ನೀನು ಪೇ ಮಾಡೋದು ಜಿಯೋಗೆ ಪೇ ಮಾಡ್ತೀಯೋ ಧೀರುಭಾಯ್ ಅಂಬಾನಿಗೆ ಪೇ ಮಾಡ್ತೀಯೋ? ಜಿಯೋಗೆ ತಾನೇ ಪೇ ಮಾಡ್ತೀಯ. ಅದೇ ಥರ ಈ ಯಾವುದು ಇದೆಲ್ಲ ಇದು 5 ಪೈಸಾ ಅದು ಇದೆಲ್ಲ ಇದು ಅಲ್ಲ, ಅವುಗಳನ್ನ ಇವ್ರು ಮೇಂಟೈನ್ ಮಾಡ್ತಿರ್ತಾರೆ. ಇವ್ರು ಮೇಂಟೈನ್ ಮಾಡ್ತಾರೆ, ಫಾದರ್ ಕಂಪನಿ ಇವ್ರದ್ದು. ನೀನು ಏನೇ ವರ್ಕ್ ಮಾಡಿದ್ರು ಸಂಬಳ ಕೊಡೋದು 5 ಪೈಸಾದವರು. 5 ಪೈಸಾದವ್ರಿಗೆ ಕೊಡೋದು ಇವರು. ಎಕ್ಸಾಕ್ಟ್ಲಿ ಇವ್ರ ಅಂಡ್ರಿಗೆ ಅದು ಬರುತ್ತೆ. ಈಗ ಟ್ರೇಡಿಂಗ್ ಮಾಡೋದು ಯಾರು? 5 ಪೈಸಾದವರು 5 ಪೈಸಾ ಅವ್ರು ಮಾಡ್ತಾರೆ. ಸ್ಟಾಕ್ ಮಾಡ್ತಾರೆ ಹಾ ಓಕೆ ಇವ್ರು ರೆಕ್ರೂಟ್ ಮಾಡಿ ಕೊಟ್ಬಿಡ್ತಾರೆ ಅವ್ರಿಗೆ, ಚೆನ್ನಾಗಿ ಇಷ್ಟು ಚೆನ್ನಾಗಿ ತಗೊಳ್ಳಿ ನೀವು ಅಂತ. ಯಾಕೆಂದ್ರೆ ಇವ್ರು ಮೇಯ್ನು. ನಿಮ್ಮ ತಂದೆ ಕೆಲಸ ಮಾಡ್ಕೊಂಡ್ ಬಂದ್ಬಿಟ್ಟು ಕೊಟ್ಬಿಡ್ತಾರೆ ನಿಮಗೆ ತಿನ್ಕೊಳ್ಳಿ ಅಂತ. ನೀವು ಹಂಚ್ಕೊಂಡು ತಿನ್ಬೇಕು, ನೀವು ಮೇಂಟೈನ್ ಮಾಡ್ಕೊಬೇಕು, ಕೆಲಸ ಮಾಡ್ಕೊಂಬಂದು ಮತ್ತೆ ನೀವು ಮೇಂಟೈನ್ ಮಾಡ್ಕೊಂಡು ಗೊತ್ತಾಯ್ತು ಇವರೇ ಮೇಯ್ನ್ ಅಲ್ಲಿಗೆ. ಹ್ಮ್ ಅರ್ಥ ಆಯ್ತಾ? ಏನಾಗ್ತಿದೆ, ಕಂಪ್ನಿ ನಮಗೆ 5 ಪೈಸಾ ಎಲ್ಲ ಕಾಣಿಸೋದು ನಮಗೆ ಮೇಯ್ನಾಗಿ ಲೋಗೋ ಗೀಗೋ ಎಲ್ಲ ಕಾಣುತ್ತೆ. ಇವ್ರು ಲೋಗೋ ಇಲ್ಲ, ಹೆಸರಿಲ್ಲ, ಬಸರಿಲ್ಲ, ಕುಲಗೋತ್ರ ಇಲ್ಲ, ಏನಾಗುತ್ತೆ ಇವ್ರು ನಮಗೆ ಕಾಣೋದಿಲ್ಲ. ಇದು ಜಾಸ್ ಎಂಟರ್ಪ್ರೈಸಸ್ ಆಫೀಸ್ ಇದೆ ಮುಂಬೈ ಇದು ಹೆಡ್ ಕ್ವಾರ್ಟರ್ ಮುಂಬೈಯಲ್ಲಿ Zaz. ಜಾಸ್ ಎಂಟರ್ಪ್ರೈಸಸ್ ಮುಂಬೈ. ಇದು ಅದು ಬೇಗಿದೆ, ತುಂಬಾ ಬೇಗಿದೆ. ಎಷ್ಟು ವರ್ಷ? ಟ್ರೇಡಿಂಗ್ ಆಗಿದೆ, ಓಕೆ ಟ್ರೇಡಿಂಗ್ ಕಂಪ್ನಿ. ಎಷ್ಟು ವರ್ಷದಿಂದ? ಅದು ನಮಗೆ ಗೊತ್ತಿಲ್ಲ ಬಿಕಾಸ್ ಐ ಆಮ್ ವರ್ಕಿಂಗ್ ಹಿಯರ್ ಸಿನ್ಸ್ 1 ಇಯರ್ ಐ ಆಮ್ ವರ್ಕಿಂಗ್ ತಾನೆ. ಓಕೆ ಬಟ್ ಅದಕ್ಕೋಸ್ಕರ ನಮಗೆ ಗೊತ್ತಿಲ್ಲ ಇದೆ ಅಂತ ಮುಂಬೈಯಲ್ಲಿ ಇದೆ, ಅದು ನಮಗೆ ಅಲ್ಲ, ಗೊತ್ತಿಲ್ಲ. ತಾನೇ ಅಲ್ಲಿ ಯಾಕಂದ್ರೆ ಜನರಲ್ ಸ್ಟಾಕ್ಸ್ ಬಂದ್ಬಿಟ್ಟು ಡಿಫ್ರೆಂಟ್ ತಾನೇನಲ್ಲೇ ಇರುತ್ತೆ. ಮೇನ್ ಸ್ಟಾಕ್ಸ್ ಎಲ್ಲ ಬಂದು ತಾನೇನಲ್ಲೇ ಇರುತ್ತೆ. ಓಕೆ, ನೀವು ಐ.ಡಿ. ಕಾರ್ಡ್ ಏನಾದ್ರು ಕೊಟ್ಟಿರೋ? ಹಾ ಐ.ಡಿ. ಕಾರ್ಡ್ ಇದೆ ನನ್ನ ಹತ್ರ, ಐ.ಡಿ. ಕಾರ್ಡ್ ಇದೆ, ನನ್ನ ಆಫರ್ ಲೆಟರ್ ಇದೆ, ಎಲ್ಲ ಇದೆ ನನ್ನ ಹತ್ರ. ನಮಗೆ ಮಾಡಿ ನೀವು ವರ್ಕ್ ಫ್ರಮ್ ಹೋಮ್ ತಾನೆ, ಹಾ. ಯಾಕೆ ನಿಮ್ಗೆ ಐ.ಡಿ. ಕಾರ್ಡ್ ಅಲ್ಲ ಕಂಪ್ನಿ ಜಾಯ್ನ್ ಆದ್ಮೇಲೆ ಕೊಡ್ತಾರೆ. ಇಫ್ ಯು ಆರ್ ವರ್ಕಿಂಗ್ ಹಿಯರ್ ಐ ವಿಲ್ ಗಿವ್ ಇಟ್. ಐ ಹ್ಯಾವ್ ಆಫರ್ ಲೆಟರ್, ಅಪಾಯಿಂಟ್ಮೆಂಟ್ ಲೆಟರ್, ಐ.ಡಿ. ಕಾರ್ಡ್, ಪೇ ಸ್ಲಿಪ್ಸ್ ಎಲ್ಲ ಇದೆ ನನ್ನ ಹತ್ರ. ಯಾಕೆ ನಾವು ಹೌದು, ಮೋರ್ ಇಲ್ಲಿ ದೆನ್ 1 ಇಯರ್ ಆಯ್ತು ನಮಗೆ ಇಲ್ಲಿ. ಓಕೆ ಸರ್, ಈಗ ನಮ್ದು ಹೇಳಿ ಬಿಡೋದು ಗುರು. ಅದು 450 ಮೆಂಬರ್ಸ್ಗೆ ಕೊಡ್ತೀವಲ್ವಾ ಫಸ್ಟ್ ಸ್ಲಾಟ್, ಆಮೇಲೆ ಬೇರೆ ಬರ್ತಾರೆ ನಮ್ಗೆ ಮತ್ತೆ ಅಲ್ಲಿಂದ 3 ನಿಮ್ದಿರೋದು ಸ್ಲಾಟ್ ಅಲ್ವಾ? ಪರ್ಸೆಂಟೇಜ್ ವಾಟ್ ಯು ಪೀಪಲ್ ಟೇಕಿಂಗ್ ಅ ಪರ್ಸೆಂಟೇಜ್. ಈಗ ನೀವು ಯಾವ ಥರ ನೀವು ಹೆಂಗೆ ವರ್ಕ್ ಮಾಡ್ತೀರಾ ನಿಮ್ಗೆ ಸಿಗೋಲ್ಲ ನೀವು? ಸೇಮ್ ತರ. ಸೊ ಯು ವಾಂಟ್ ಸಮ್ ಮೀನ್ಸ್ what incentive or something you are asking, right? Yeah, sure, I'll ask this and I'll tell ಪಕ್ಕ ಸಿಕ್ಕತ್ತಲ್ಲ ಅದು. ಈಗ ನಾನೀಗ 450 ಮೆಂಬರ್ಸ್ ಕಳ್ಸಿದ್ರೆ 300 ಪೇ ಮಾಡೋಕೆ ಒಬ್ರು. 300 ಪೇ ಅಲ್ಲ, ಅದು ಒಂದು ಶೇರ್ ನಾವು ಒಂದು ಶೇರ್ ಕೊಡ್ತೇವೆ. ಓಕೆ ಓಕೆ. ಸೊ ಶೇರ್ ವ್ಯಾಲ್ಯೂ ಹಾಕಿ 300. ಓಕೆ, ಯಾಕೆ 300 ಚೀಪ್. Sometime when I was taking share, that time share value like a 50 rupees. I was taking share on my name. It was 50 rupees. But now it's become day by day. It's become increase and increase. Now it's become 300. That's why we are taking 300, and it's refundable. We are giving back also.
जब आप अपनी फर्स्ट टाइम की सैलरी डिडक्ट करते हो, सो इज क्रेडिट. We are not taking single rupees to anyone because we have a company. If we are taking 300, it's become like a consultancy. So we don't want to do like a consultancy. You people are coming here and you people are giving me 400 candidate. We are giving you. Okay. We are giving you incentive. Don't worry about it. Okay. ಏನಪ್ಪ ಹಲೋ ಮೇಡಮ್, ಅದು ಜಾಸ್ತಿ ಮುಂಬೈನಲ್ಲಿ ಎಲ್ಲಿದೆ ಅಂತ? Be here. हाँ. Let me be here. Okay. Don't worry. ನಿನ್ನ ಐ ಡಿ ಕಾರ್ಡ್ So that we can see that. Only there. Okay, Yeah, see, see, pardon now, me. Again, I the forgot logo my not- ID card at home, so I have it home. ಯಾ ಪ್ಲೀಸ್ Excuse me. ಜಾಗ Be here. ಹಾಂ, ಅದಕ್ಕೋಸ್ಕರ ಯಾರು? ಅವ್ರಿಗೆ ಮೆಸೇಜ್ ಮಾಡಿ ಅಲ್ಲ ಈಗ ಇಲ್ಲಿ ಯಾರಿದ್ದಾರೆ? ಇಂಟರ್ವ್ಯೂ ಕೊಡ್ತಾರೆ. ಈಗ ಏನು ಹೆಸರು? He is taking Firdaus. interviews Firdaus and alva? she is taking training. So everyone will busy here. Till 5 o'clock, everyone busy. Even I am also taking online interview. ನೋಡಿ ಮೇಡಮ್, ಈಗ ಅಷ್ಟೆಲ್ಲ ಟೈಮ್ ಇಲ್ಲ, ಹಾ. ಬಂದು ಮಾತಾಡಿದ್ರೆ ಒಳ್ಳೇದು. Number. ಬಂದು ಮಾತಾಡಿದ್ರೆ ಒಳ್ಳೇದು. See, ಪ್ರಾಬ್ಲಮ್. we have ತುಂಬಾ ಅದೇ. ಮೇಡಮ್, ಈಗ ಏನಾಗ್ತಾ ಇದೆ ಅನ್ನೋದು ಚೆನ್ನಾಗಿ ಗೊತ್ತಿದೆ. ಕೂತ್ಕೊಳ್ಳಿ. ಕ್ಲೋಸ್ ಮಾಡಿ. ಹಾ, ಹೇಳಿ. ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತು. I said everything. I said about your offer also. ಆಲ್ರೆಡಿ ಸ್ಪೋಕನ್ ಇರಪ್ಪ. ಏನು ಹೇಳಿದ್ರಿ ಮೇಡಮ್ ಅದಕ್ಕೆ 450 ಮೆಂಬರ್ಸ್ಗೆ ಕೊಡ್ತೀನಿ ಅಂದ್ರೆ? Correct. We are taking. Don't worry. We are taking campus interview. Okay. ಓಕೆ, ಈಗ ನಿಮ್ಮದು ಅಗ್ರಿಮೆಂಟ್ ಎಲ್ಲ ಆಗಿದೆಯಾ ಇದಕ್ಕೆ 5% ಒಟ್ಟಿಗೆಲ್ಲ? ಇದೇ ಅಗ್ರಿಮೆಂಟ್ ಇದೆ, GST Partnership ಎಲ್ಲ ಇದೆಯಾ? ಇದೆ. 5% ಜೊತೆಗೆ ಕೆಲವು ಸಿ ನಾವು 450 ಮೆಂಬರ್ಸ್ ಕಳಿಸ್ಬೇಕಾದ್ರೆ ಕಷ್ಟ ಆಗ್ಬಿಡುತ್ತೆ. ನನ್ನ ಹತ್ರ ಇಲ್ಲ ತಾನೆ. ಸಿ ಅದು ಐ ಡಿ ಕಾರ್ಡಾ? ಯಾರ್ದು? ಇದು ನಮ್ದು ಅಲ್ಲ. ನನ್ನ ಹತ್ರ ಇಲ್ಲ ತಾನೆ. ಅದಕ್ಕೋಸ್ಕರ ಒಂದು ನಂಬರ್ ಡಯಲ್ ಅವ್ರಿಗೆ ಮಾಡಿ. ಒಂದು ಕೆಲಸ ಮಾಡಿ, ನೀವೇ ಫೋನ್ ಮಾಡಿ ಡಾಕ್ಯುಮೆಂಟ್ ತಗೊಳ್ಳಿ. ಮಿಸ್ ಕಾಲ್ ಮಾಡಿ. ನೀವು ಮಾಡಿ ನಂಗೆ ಈಸ್ಕೊಡಿ. ನನ್ನ ಹತ್ರ ಮೊಬೈಲ್ ಇಲ್ಲ ಇಲ್ಲಿ. ತಗೊಳ್ಳಿ ಏನ್ ಪ್ರಾಬ್ಲಮ್ ಇದೆ ತಾನೆ? ನನ್ನ ಹತ್ರ ಮೊಬೈಲ್ ಇಲ್ಲ. ತಗೊಳ್ಳಿ. ಒಂದು ನಿಮಿಷ ಹಾ. ಬನ್ನಿ. ಇಲ್ಲಿ ಬನ್ನಿ. ಅವ್ರಿಗೆ ಬೇಕು ಕ್ಯಾಮ್ರಾ. ಯಾರಿಗೆ ಸರ್? ತಗೊಂಬಿಟ್ಟು ನಿಮ್ಮ ಮೊಬೈಲ್ ನನಗೆ ತೋರಿಸಿ. ठीक है, okay. Just give it to me your number, okay? Then ನಾನು give ಇಲ್ಲೇ me ಇದ್ದೀನಿ at ಅಲ್ವಾ? least 5 minutes and 10 minutes. ನಾನು And ಇಲ್ಲೇ then half an hour. ನಾನು ಇಲ್ಲೇ ಇದ್ದೀನಿ ಅಲ್ವಾ? Sorry. ಮಾಡಿ. But he is busy. ಮೇಡಮ್, What ಇಲ್ಲಿ my- ಏನಾಗ್ತಾ ಇದೆ ಅಂತ ಚೆನ್ನಾಗಿ ಗೊತ್ತಿದೆ, ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಹಾ. ನೀವು ತೋರಿಸಿದ್ರೆ ತುಂಬ ಒಳ್ಳೇದು, ಅಷ್ಟೇ, ಇನ್ನೇನಿಲ್ಲ. Okay, ಬನ್ನಿ ನಮ್ಮ ಜೊತೆ. ನಾನು ತೋರಿಸ್ತೀನಿ. ನನ್ನ ಮೊಬೈಲ್ ಹಾಂ, ಬನ್ನಿ. Please. We are seeing for campus interviews. Okay. I said manager is busy right now. Charan. I can't able to handle. He is still saying I said I don't have any GST and any partnership paper, but he is saying ma'am. Then how? Yeah, ma'am. I am the employee. Cash I will get it there. Yeah. Not one. I have my ID card address. Just your resume I have. Okay, what's it? Revant, I gave you back the resume. No, right? What happened? Okay, Revant, just go and come back. Just go out. I have my ID card. Appointment letter. What is the address? You both are UPs in Yeah. The major thing What is very in Kannada. I am not very in Kannada. ಇಲ್ಲ, ಇವಾಗ ಹೇಳಿದ್ರು, ಈಗ ನಾನು ಕ್ಯಾಂಪೇನ್ ಮಾಡೋಣ ಅಂತ ಸಿ ಬಿಡಿ ಈಗ ಮೇಡಮ್, ಈಗ ಫಾದರ್ ಕಂಪನಿ ನಿಮ್ದಲ್ವಾ? ವಿಚ್ ಒಂದು ನಿಮ್ಮದು ಏನು ಕಂಪನಿ? ಮಾಸ್ಕ್ ರಿಮೂವ್ ಮಾಡಿ ಪ್ಲೀಸ್, ಕೆಳಗೆ ಹಾಕ್ತೀನಿ. ಕೋವಿಡ್ ಇದೆ ಮೇಡಮ್, ಮಾಸ್ಕ್ ಏನಾಗಲ್ಲ, ಕೋವಿಡ್ ಹೋಯ್ತು. ಯಾರು ಹೇಳಿದ್ದು ನಿಮ್ಗೆ ಹೋಯ್ತು ಅಂತ? ಜಸ್ಟ್ ಇವಾಗ ಆಯ್ತಪ್ಪ ಹೇಳಿ. ಸರಿನಾ? ಈಗ ಏನು ಹೇಳಿದ್ರು, ಇದು ನಿಮ್ಮ ಕಂಪನಿ ಏನು ಹೇಳಿದ್ರು? ಜೆಸ್ ಎಂಟರ್ಪ್ರೈಸಸ್. ಎಸ್, ಜೇಸ್. ನಿಮಗೆ ZAYS Yes. ಆಫರ್ ಲೆಟರ್ ಮೇಲೆ ಏನು ಮೆನ್ಷನ್ ಇದೆ? Okay. Is you are also They are giving some offer. that you don't have your offer letter. Offer letter ಸಿಕ್ಕಿದೆ. ಮತ್ತೆ? ನೀವು ಕೇಳ್ತಾ ಇದ್ದೀನಿ, ನನಗೆ ಕೇಳಬೇಡಿ ಕ್ವಶನು. ಓಕೆ, ಇವಾಗ ನಿಮ್ಮದು ಬಂದು ಅಂಡ್ರೋಗೆ 5% ಅಂಡರ್ ID ಬರುತ್ತಲ್ವಾ? card. She's not wearing her ID card, which is Yeah, I forgot it at What happened, ma'am? ma'am, today. So I have Yeah. my ID card. You have transferred online. Your name Revant, no? Not Revant. Raghavendra.
ಇದೆ ನೋಡಿ Online transfer, right? Bank transfer. ಇದು ನಾನು ಬೇಸ್ ಬಿಡ್ಸಿದ್ದೀನಿ. Show me a Google Pay. ಆಫರ್ ಲೆಟರ್ ಆ್ಯಂಡ್ ಅಪಾಯಿಂಟ್ಮೆಂಟ್ ಲೆಟರ್ ನನ್ನ ಮನೆಯಲ್ಲಿ ಇದೆ. Current experience. ನಿಮ್ಮ ಜಾಯ್ನಿಂಗ್ ಮೇಡಮ್ Her joining was Since 1 year I am working here. no 1 year. I don't think 1 year 3 months something has happened. Yeah. ಜೂನ್ 2019 Yes. Because her offer letter was very late. Which is why, because she got promoted and her offer letter and even her ID card was to be edited because her position changed. So yeah. Date of join. Date of join also will change. 19 ಅಂದರೆ So 15 ಅದೇ years. ಡೇಟ್ ಆಫ್ ಪ್ರಮೋಷನ್ ಆದಾಗ ಡೇಟ್ ಆಫ್ ಜಾಯಿನಿಂಗ್ ಚೇಂಜ್ ಆಗುತ್ತೆ. ಡೇಟ್ ಆಫ್ ಬರ್ತ್ ಚೇಂಜ್ ಆಗಲ್ಲ. ಜಾಯ್ನಿಂಗ್ ಮೇಡಮ್ ಡೇಟ್ ಆಫ್ ಜಾಯಿನಿಂಗ್ ಚೇಂಜ್ ಆಗುತ್ತೆ. ಡೇಟ್ ಆಫ್ ಬರ್ತ್ ಚೇಂಜ್ ಬರ್ತಾರ ಜಾಯ್ನಿಂಗ್ 1992 ಇದೆ ಆದರೆ 1992 ಇದೆ. ಏನಾಯ್ತು? ಆಫರ್ ಲೆಟರ್ ಅಪಾಯಿಂಟ್ಮೆಂಟ್ ಲೆಟರ್ ನನ್ನ ಮನೆಯಲ್ಲಿ ಇದೆ. ಓಕೆ ಇದೆ ಎರಡು ಇದೆ ನನ್ನ ಸಾರಿ 5 ಪೈಸಾ ಆಮೇಲೆ just a minute, when manager is coming he will talk. Sir, the same problem only. I said I don't have, I have my ID card, my space list, but they are asking about the partnership documents, partnership, this enterprise. ನಾವು 5 ಪೈಸಾ end of stocks na, so for that 5 paisa like partnership deal Sorry, that cannot be shown to a normal executive. They should have some level of agreement. Normal basic level executive, we cannot submit the They are not document. comfortable with English. Kannada, I am not comfortable with Kannada. She is not comfortable with Kannada. Again, ಈಗ ಒಂದು ಸ್ಟಾಕ್ ಬ್ರೋಕಿಂಗ್ ಹೋದ್ರೆ ಕಂಪ್ನಿಗೆ ಹೋದ್ರೆ ಆಚೆ ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ. okay, 5 ಪೈಸಾಗೆ ಹೋಗೋಣ ತೋರಿಸ್ತೀವಿ, okay, ಅಪ್ಸ್ಟಾಕ್ ಹೋಗೋಣ ತೋರಿಸ್ತೀವಿ. okay. ನೋಟಿಸ್ ಬೋರ್ಡಲ್ಲಿ ಹಾಕಿರ್ತಾರೆ ಅವ್ರ ಅಗ್ರಿಮೆಂಟ್ಸು, ಪಾರ್ಟ್ನರ್ಶಿಪ್ ಡೇಟ್ಸು, ಸೆಬಿ ರಿಜಿಸ್ಟರ್ಡ್ ಪ್ರತಿ ಅಂಥದ್ರಲ್ಲಿ Now, we are not an individual trading company. We merge up with 4 other alternative competitors. ಓಕೆ TradeSmart, 5 Paisa, ICICI Direct, then Upstart. These are the 4 companies. They are competitive. Now we handle only the recruitment part for them. We are not into the trading of them and partnership and all. We only handle the recruitment part for this type of companies. Now the thing is, if we get into trading of we have partnership with them, then we'll have certainly shown you the license agreement and GST copies and the body show. But we only handle the recruitment part for them as a consultancy. ಬಟ್ ಕನ್ಸಲ್ಟೆನ್ಸಿಗೂ 5 ಪೈಸಾ ಮತ್ತು ಅಪ್ಸ್ಟಾಕ್ ಕಾಂಟ್ರಾಕ್ಟ್ ಆಗಿರುತ್ತೆ ಅಲ್ವಾ, ಅದಿದೆಯಾ? ಇದೆ. ಅದು ನಿಮಗೆ ಹೆಂಗೆ ತೋರ್ಸೋಕ್ಕಾಗುತ್ತೆ? ಸರ್ ಈಗ ನಾವು ಒಂದ್ ನಿಮಿಷ. ಒಬ್ಬರನ್ನ ರೆಫರ್ ಮಾಡ್ತಾ ಇದ್ದೀವಿ ಜಾಬ್ಗೆ ಅಂದ್ಬಿಟ್ರೆ ಜಾಬ್ ಸೆಕ್ಯೂರಿಟಿ ನೋಡಬೇಕಾಗುತ್ತೆ ಅಲ್ವಾ? ಈಗ ಸುಮ್ಮನೆ ಈಗ ಝ್ಯಾಸ್ ಎಂಟರ್ಪ್ರೈಸಸ್ ಬೋರ್ಡ್ ಇದೆಯಾ ಆಚೆಗಡೆ? ಇಲ್ಲ. ಇಲ್ಲ. Because this is a ಒಂದು ನಿಮಿಷ co-working ಒಂದು space. ನಿಮಿಷ ಈಗ ಯಾರಾದರೂ ಒಬ್ಬರಾದ್ರೂ ಎಂಪ್ಲಾಯಿ ಐ ಡಿ ಕಾರ್ಡ್ ಹಾಕಿದ್ದಾರಾ? ಇಲ್ಲ. ಎಲ್ಲಾದ್ರೂ ಬೋರ್ಡಿಂಗ್ ಇದೆಯಾ ಜಾಸ್ತಿ? ಇಲ್ಲ. ಗೂಗಲಲ್ಲಿ ಅಡ್ರೆಸ್ ಇದೆಯಾ? ಇಲ್ಲ. ಮುಂಬೈದ ಅಡ್ರೆಸ್ ಇದೆಯಾ? ಇಲ್ಲ. ಮತ್ತು ಜಾಬ್ ಸೆಕ್ಯೂರಿಟಿ ಹೆಂಗೆ ಕೊಟ್ಟಿದೆ? ಝ್ಯಾಸ್ ಎಂಟರ್ಪ್ರೈಸಸ್ಸು ಓಪನಿಂಗ್ ಯಾವಾಗ, ನಂಬರ್ ಆಫ್ ಎಂಪ್ಲಾಯ್ಸ್ ಯಾವುದು, ಇದಕ್ಕೆ ಫೌಂಡರ್ ಯಾರು, ಚೇರ್ಮನ್ ಯಾರು, ನಂಬರ್ ಆಫ್ ಎಂಪ್ಲಾಯ್ಸು ಇಲ್ಲಿ Founder is Atik Khan. ಯಾರು? Atik Khan. ಅದಿಕ್ For Zeiss Enterprises. ಅದಿಕ್ ಖಾನ್ ಎಲ್ಲಿರೋದು ಅವರು? JP Nagar. ಇಲ್ಲೇ ಬೆಂಗಳೂರಲ್ಲಿ ಜೆ ಪಿ ನಗರ. ಬೆಂಗಳೂರಲ್ಲೇ ಇರೋದು. ಸರಿ, ಓಕೆ Zeiss is not a Bombay-based company. Ah. It's a Bangalore-based company registered in January. ಓಕೆ ಮೇಡಮ್, ನೀವು ಎಲ್ಲಿ ಹೇಳಿದ್ರಿ ಹೆಡ್ ಆಫೀಸ್ ಎಲ್ಲಿಂದ್ರಿ? ಮುಂಬೈ. ಮುಂಬೈ. One side of- ನೀವು ಹೇಳಿದ್ರಿ Yes, ಬೆಂಗಳೂರು ಅಂತ ಹೇಳಿದ್ರಿ, ಮುಂಬೈ ಬೇಸ್ಡ್ ಅಲ್ಲ ಅಂತ ಹೇಳಿದ್ದೀರಾ. ನೋಟ್ ಮಾಡ್ಕೊಳ್ಳಿ Okay, Please, okay, please. okay. ಬಿಡಿ I'm ಬಿಡಿ confused. I'm Fine, fine. confused. Confusion Yeah. ಆಗಿದೆಯಲ್ವಾ? ಒಂದು ವರ್ಷ Okay. 3 ತಿಂಗಳಿಂದ ಮಾಡ್ತಿದ್ದಾರೆ, ಹೆಡ್ ಆಫೀಸ್ ಎಲ್ಲಿ ಅಂತ ಗೊತ್ತಿಲ್ಲ, ಕನ್ಫ್ಯೂಷನ್ ಆಗಿದೆ, ಲೀವ್ ಇಟ್ ಓಕೆನಾ? ಕಾಂಟ್ರಾಕ್ಟ್ ನೋಟಿಗೆ 5 ಪೈಸಾ ಮತ್ತು ಅಪ್ಸ್ಟಾಕ್ಸ್ ತೋರಿಸಿ. ಅದು ನಿಮಗೆ See, ಯಾರಿಗೆ ತೋರಿಸ್ತೀರಾ? ಜಾಬ್ ಯಾರಿಗೆ ಎಲ್ಲಿದೆ ಇಲ್ಲಿ? Okay, ನಿಮಗೆ ಜಾಬ್ ಸೆಕ್ಯೂರಿಟಿ ಎಲ್ಲಿದೆ? ಜಾಯ್ನ್ ಆಗಬೇಡಿ. ಜಾಯ್ನ್ ಆಗಲ್ಲ, ಬಟ್ ಇಲ್ಲಿ ಆಗ್ತಾ ಇದ್ದಾರೆ. ಯಾರಿಗೆ ತೋರಿಸ್ತೀರಾ ಸರ್? ಇಲ್ಲಿ ಆಗ್ತಾ ಇದ್ದಾರೆ. ಯಾರು ಕರೆ ತೋರಿಸ್ತೀರಾ? ಯಾರಿಗೆ ತೋರಿಸ್ತೀವಿ? ಈಗ ನಿಮಗೆ ತೋರ್ಸಕ್ಕೆ ಯಾರೊಬ್ಬರು ಬರಬೇಕಲ್ಲ, ಯಾರಿಗೆ ಕರೆ ತೋರಿಸ್ತೀರಾ? ಅಂದ್ರೆ ಗೊತ್ತಾಗಲಿಲ್ಲ. ಈಗ ಪಾರ್ಟ್ನರ್ಶಿಪ್ ಡೀಡ್ ಇದೆ, ಅದು ಯಾರಿಗೆ ತೋರಿಸ್ತೀರಾ? ಪಾರ್ಟ್ನರ್ಶಿಪ್ ಸಿ ನಮಗೆ ಬೇಡ ತೋರಿಸ್ಬೇಡಿ ಬಿಡಿ, ಯಾರಿಗೆ ತೋರಿಸ್ತೀರಾ ಹೇಳಿ? ಯಾರಿಗೆ ಯಾರಿಗೆ ತೋರಿಸ್ತೀರಾ? ತೋರಿಸ್ತೀರಾ? ಯಾರಿಗೆ ತೋರಿಸ್ಬೇಕು ಹೇಳಿ? ನೀವೇ ಕಂಪನಿ ಜೊತೆ ಪಾರ್ಟ್ನರ್ ಆಗ್ತಾರಾ ಯಾರಾದರೂ? ಕಂಪ್ನಿ ಜೊತೆ ಪಾರ್ಟ್ನರ್ ಆಗೋದಕ್ಕೆ ಯಾರನ್ನು ಡೀಟ್ ಮಾಡಿಸೋದಿಲ್ಲ. ನಿಮ್ಮ ಕಂಪ್ನಿ ಏನು ಜೆನ್ಯೂನ್ ಇಲ್ಲ ಅಂತ ತಿಳ್ಕೊಳಕ್ಕೆ ಅಂತ ಡೀಟ್ ಮಾಡಿಸ್ತಾರೆ. ಓಕೆ. ಈಗ ಜಾಸ್ತಿ ಎಲ್ಲೂ ಇಲ್ಲ. ಇದೆಯಾ ಎಲ್ಲಾದರೂ? ಅಲ್ಲ, ಜಿ ಎಸ್ ಟಿ ಇಲ್ಲ. ಇದೆಯಾ? ಜಿ ಎಸ್ ಟಿ ನಾನು ರಿಜಿಸ್ಟರ್ ಮಾಡ್ಕೊಡ್ತೀನಿ. ಕೊಡಿ. ಓಕೆನಾ? ಜಿ ಎಸ್ ಟಿ ನಾನು ರಿಜಿಸ್ಟರ್ ಮಾಡಿಸ್ತೀನಿ. ಓಕೆ. ತಗೊಂಬನ್ನಿ ಫಸ್ಟ್ ಅದು. ಕಂಪ್ನಿದು ಎನಿವೇರ್ ಎಲ್ಲರೂ ಪ್ರೂಫ್ ಇದೆಯಾ? ಇದೆ. ಎಲ್ಲಿದೆ? ಡಾಕ್ಯುಮೆಂಟ್ ಇದೆ. ಎಲ್ಲಿದೆ?
ರಿಟರ್ನ್ ಡಾಕ್ಯುಮೆಂಟ್ ನಮಗೂ ತೋರಿಸಲ್ಲ, ಪಾರ್ಟ್ನರ್ಶಿಪ್ ಅಗ್ರಿಮೆಂಟ್. Sir, sorry. ಸರ್ ಈಗ ನಮಗೆ ಫಸ್ಟು ಡಾಕ್ಯುಮೆಂಟ್ಸ್ ನೋಡಬೇಕು. ಯಾಕೆಂದ್ರೆ ನಾವು ಒಂದು ಕಳಿಸ್ತಿರ್ಬೇಕಾದ್ರೆ ವರ್ಕ್ ಮಾಡ್ತಾರೆ ನನಗಿದ್ರೆ ನಾವು ಡಾಕ್ಯುಮೆಂಟ್ಸ್ ನೋಡಬೇಕು. ಅಥವಾ ನೀವು ಯಾರಿಗೆ ಹೇಳ್ತೀರೋ ಅವ್ರಿಗೆ ನೀವು ಯಾರಿಗೆ ಹೇಳ್ತೀರೋ ಅವ್ರಿಗೆ ಕಳಿಸ್ತೀವಿ. ಯಾರಿಗೆ ಕಳಿಸ್ಬೇಕು? ಹೌದು, ಬೇರೆ ಯಾವುದೋ ಕಂಪ್ನಿಲಿದ್ದೀವಿ, ಯಾವುದೋ ಬೇರೆ ಕಂಪ್ನಿನಲ್ಲಿದ್ದೀವಿ. ಹೇಳ್ತೀನಿ ನಿಮಗೆ ಹೇಳ್ತೀನಿ. ಈಗ ಪರ್ ಡೇ ಎಷ್ಟು ಜನ ಇಲ್ಲಿ ಬಂದು ರೆಕಾರ್ಡ್ ಮಾಡ್ಕೊತಿದ್ದಾರೆ? ಒಂದು ಅಪ್ರಾಕ್ಸ್ ಅನ್ನೋನ್ ಪೀಪಲ್ಸ್ ಅಲ್ಲ ಸರ್, ಅನ್ನೋನ್ ಪೀಪಲ್ಸ್. ಈಗ ಇಲ್ಲಿ ನೋಡೋ ಒಂದು 150 ಮೆಂಬರ್ಸ್ ಇರ್ಬೋದಾ ಇವತ್ತು? 300, 500, 10 ಹೇಳೋಕ್ಕಾಗಲ್ಲ. ಈಗ ಹೊರಗಡೆ ಎಷ್ಟು ಜನ ಇರ್ಬೋದು? ಏನು ಹೇಳ್ತೀರ ಅವ್ರಿಗೆ? ನೀವು ಇಲ್ಲೇನು ವರ್ಕ್ ಮಾಡೋದು? ನಿಮ್ಮ ಹೆಸರು ಹೇಳಿ. ಆಪ್ರೇಷನ್. ನಿಮ್ಮ ಹೆಸರು? ಆಕೆ. ನಿಮ್ಮ ಐ ಡಿ ಕಾರ್ಡ್ ಇದೆಯಾ? ತೋರಿಸಿ. ನೀವು ಯಾರು ಅಂತಲೇ ಗೊತ್ತಿಲ್ಲ. ಇಲ್ಲಿ ಬಂದು ಯಾವುದೋ ಒಂದು ನಾನು ಹೇಳ್ತೀನಿ ಕೇಳಿ, ಒಂದು ಮಾತು ಹೇಳ್ತೀನಿ ಕೇಳಿ. ಇವಾಗ ಬಂದು ಯಾವುದೋ ಒಂದು ಕಂಪ್ನಿಯಲ್ಲಿ ಇಲ್ಲಿ ರೆಂಟ್ ಮಾಡಿದ್ದೀರಾ ಸ್ಪೇಸು, ಓಕೆ, ಬಂದು ಇಲ್ಲಿ ವರ್ಕ್ ಮಾಡ್ತಿದ್ದೀರಾ. ಒಂದಷ್ಟು ಜನ 300 ಕಲೆಕ್ಟ್ ಮಾಡ್ತಿದ್ದೀರಾ. ಆ ಮಕ್ಳಿಗೆ ಏನೋ ಒಂದು ಬರೆದು ಕಳಿಸ್ತಾ ಇದ್ದೀರಾ ಅಪಾಯಿಂಟ್ಮೆಂಟ್ ಲೆಟ್ರ್ ಅಂತೇಳಿ, ಹೌದಾ? ಏನದು ಕೈಯಲ್ಲಿ ಬರ್ಬಿಟ್ಟು ಅಪಾಯಿಂಟ್ಮೆಂಟ್ ಲೆಟ್ರ್ 20,000 28,000 ಕೊಡ್ತಿದ್ದೀವಿ ಸ್ಯಾಲ್ರಿ ಅಂತ ಅಂದು ಬರೆದು ಕೊಡ್ತೀರಲ್ವಾ? ಯಾರು ಸಿಕ್ಕಿದೆ ಈಗ? ಯಾರಿಗೆ ಸಿಕ್ಕಿದೆ? ಅವ್ರು ಬಿಡಿ ಎಂಪ್ಲಾಯ್ಸ್ ಹೇಳಿ. ಈಗ ಹೊಸ HR ಅಂತ ಹೇಳ್ತೀರಲ್ಲ ಅವ್ರಿಗೆ ಹೇಳಿ. ಕೊಡಿ, ಯಾರಿಗೆ ಹೇಳ್ತೀರಾ ಕೊಡಿ. ಯಾರು ಕೊಟ್ಟಿದ್ದೀರಾ? ಇದುವರೆಗೆ ಸ್ಯಾಲ್ರಿ ಕೊಟ್ಟಿದ್ದಾರೆ ಕೊಡಿ. ಒಳಗಡೆ ಕೂತಿದ್ದಾರಲ್ಲ ಅವರು. ಯಾರದು? ನಂಗೆ ಫಿರ್ದೋಸು HR ನೀವು ಬೇಡ, ಅಕ್ಯೂಬ್ ಎಲ್ಲ ಬೇಡ ನನಗೆ. ನಾನು ಕೇಳ್ತಾ ಇರೋದು ಹೊರಗಡೆ ಬಂದು ಒಂದಷ್ಟು ಜನ ಈಗ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಲ್ವಾ, ಅವ್ರದ್ದೇನು? ಅವ್ರು ಇಂಟರ್ವ್ಯೂಗೆ ಬಂದಿರೋದು ಸರ್. ಫಸ್ಟ್ ಇಂಟರ್ವ್ಯೂಗೆ ಬಂದ ತಕ್ಷಣ ನಿಮ್ಗೆ ಸ್ಯಾಲರಿ ಇಲ್ಲ. ಏನು ವರ್ಕ್ ಏನು ಮಾಡಿಸ್ತಿದ್ದೀರಾ ಅವ್ರ ಕೈಲಿ? ಡಿಪೆಂಡ್. ಸೇಲ್ಸ್ ಸಿಗಿದೆ, ಸೋಷಿಯಲ್ ಪೊಸಿಷನ್ಸು. ಓಕೆ, ಏನು ಸೇಲ್ಸ್ ಮಾಡಿಸ್ತೀರಾ? ಸೇಲ್ಸ್ ಬಂದು ಫಿನ್ಸ್ ಆಫ್ ಇಂಡಿಯಾ ಅಂತ ಇದೆ. ಹಾಂ, ಸೇಲ್ಸಿಗೆ ಬಂದು ಸಿಬಿಲ್ ಸ್ಕೋರ್, ಕ್ರೆಡಿಟ್ ಸ್ಕೋರ್ ಬರ್ತಿದೆ ನಿಮಗೆ. ಹೌದು, ಅದು ಸೇಲ್ಸಿಗೆ ಪೊಸಿಷನ್ಸ್ ಬಂದಿದೆ. ಅದು ಡಿಪೆಂಡ್ ಆಗುತ್ತೆ. ಅವ್ರ ಕಮ್ಯುನಿಕೇಷನ್ ಚೆನ್ನಾಗಿದ್ರೆ ಹೈರ್ ಮಾಡ್ತೀವಿ, ಕಮ್ಯುನಿಕೇಷನ್ ಚೆನ್ನಾಗಿಲ್ಲ ಅಂದರೆ ಹೈರ್ ಮಾಡ್ತೀವಿ. ಓಕೆ. ಇಷ್ಟು ಒಂದು ಇಂಟರ್ವ್ಯೂಸ್ ತೊಗೊಂತೀವಲ್ಲ, ಅದರಲ್ಲಿ ಸೆಲೆಕ್ಟ್ ಆಗದೆ ಒಂದು ಸಪೋಸ್ ಎಕ್ಸಾಂಪಲ್ 10, ವಿ ಕೆನಾಟ್ ಅಶ್ಯೂರ್ ಬಿಕಾಸ್ ವಿ ಲುಕ್ ಔಟ್ ಫಾರ್ ದ ಕ್ರೈಟೀರಿಯಾ. ದೇ ಶುಡ್ ಡೂ ಇಂಗ್ಲೀಷ್, ಸೇಲ್ಸ್ನಲ್ಲಿ ಚೆನ್ನಾಗಿರ್ಬೇಕು, ಅವಾಗಲೇ ತಗೊಳ್ಳೋದು. ಹೌದು, ಬಟ್ ನೀವು ಎಲ್ಲರಿಗೂ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾ ಇದ್ದೀರಲ್ಲ, ಇಂಗ್ಲೀಷ್ ಸರಿ ಇಲ್ಲ ಅಂದರೆ ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಿದ್ದೀರಾ? ನಿಮ್ಮ ಅಂಡ್ರಿಗೆ ಬರುತ್ತಾ ಈ 5 ಪೈಸಾ ಅಂಡ್ ಹಾಲು 4 ಕಂಪ್ನಿ ಟೋಟಲ್? ಫಿನ್ಸ್ ಆಫ್ ಇಂಡಿಯಾ ಅಂಡರ್ ಬರುತ್ತೆ. ಅವ್ರು ಬಂದು ಡಿಮ್ಯಾಟ್ ಅನ್ನು ಪ್ರೊಸೆಸ್ ಮಾಡಿ. ಓಕೆ, ಮೇಡಮ್ ಹೇಳಿದ್ರು ನಿಮ್ಮ ಕಂಪ್ನಿ ಹೆಸರು ಹೇಳಿದ್ರು, ನಿಮ್ಮ ಆಧಾರ್ ಅಂಡರ್ಗೆ ಬರುತ್ತೆ ಅಂತ ಹೇಳಿದ್ರು ಆಗಲೇ. ಕೇಳಿ, ಫಾದರ್ ಕಂಪ್ನಿ ಯಾವ್ದು ಕೇಳಿ? ಫಾದರ್ ಕಂಪ್ನಿ ಯಾವ್ದು? ಪೇರೆಂಟಲ್ ಕಂಪನಿ ಏನೇನು ಮಾಡ್ತಾರೆ? ಸ್ಯಾಲರಿ ಸಿಲೆಕ್ಷನ್, ಏನಂತೆ? ಪೇರೋಲ್ ಬರುತ್ತಲ್ಲ, ಎಲ್ಲ ಕಂಪನಿಗೆ ಒಂದು ಪೇರೋಲ್ ಅಂತ ಇರುತ್ತೆ. ಹೌದು. ನಿಮಗೆ ನಾವು ಪ್ರಾಸೆಸ್ಗೆ ಹೈರ್ ಮಾಡ್ತಾ ಇರೋದು ಫಿನ್ಸ್ ಆಫ್ ಇಂಡಿಯಾ. ಓಕೆ, ಅದ್ರದ್ದೊಂದು ಡಾಕ್ಯುಮೆಂಟ್ ಕೊಡಿ. ಅದೊಂದು ಡಾಕ್ಯುಮೆಂಟ್ ಕೊಡಿ. ಇವೇನು ಹೇಳ್ತಿದ್ರಲ್ವಾ, ಅದ್ರದ್ದೇ ಒಂದು ಡಾಕ್ಯುಮೆಂಟ್ ಕೊಡಿ. ನೀವೇನು ಪೇರೆಂಟ್ ಅಕೌಂಟ್ ಹೇಳ್ತಿದ್ದೀರಲ್ವಾ, ಪೇರೆಂಟ್ ಕಂಪನಿ ಹೇಳಿ. ನಿಮಗೆ ಕೊಡೋಕ್ಕೆ ನೀವು ರೆಕಾರ್ಡ್ ಮಾಡ್ತಿದ್ದೀರಾ, ಅದು ಸಪ್ರೇಟ್. ಓಕೆ, ನನ್ನ ಪ್ರಶ್ನೆ, ನೀವು ಏನಕ್ಕೆ ಬಂದಿರೋದು? ನೀವೀಗ ಏನಕ್ಕೆ ಜನ ತೊಗೊಳ್ತಿದ್ದೀರಾ ಫಸ್ಟ್ ಹೇಳಿ. ಅದಕ್ಕೋಸ್ಕರ ನಾನು ಕೇಳ್ತಾ ಇರೋದು, ಜನ ತೊಗೊಳ್ತಿದ್ದೀರ ಅದಕ್ಕೆ ಬಂದಿರೋದು. ಕ್ವಶನ್ ಮಾಡೋಕ್ಕೆ ಅಥಾರಿಟಿಯನ್ನು ಅದೇ ಫಸ್ಟ್. ನೀವು ಇಲ್ಲಿ ಬಂದು ಯಾವುದೋ ಒಂದು ಜಾಗದಲ್ಲಿ ಹೈರ್ ಮಾಡಿಕೊಂಡು ಜನರ ಹತ್ರ ದುಡ್ಡು ಕಲೆಕ್ಟ್ ಮಾಡ್ತೀರಾ, ನಿಮ್ಗೇನು ಅಥಾರಿಟಿ ಇದೆ? ನಾವು ಅವ್ರಿಗೆ ಜಾಬ್ ಕೊಡ್ತಿರೋದು. ಏನು ಜಾಬು? ಜೆರಾಕ್ಸ್ ಮೇಲೆ ಒಂದು ಅಪಾಯಿಂಟೆಡ್ ಅಂತ ಹೇಳಿ ಬರೆದ್ಬಿಟ್ಟು ಹೆಸರು ಬರೆದು ಕೊಡೋ ಅಂಥದ್ದು ಜಾಬಾ? ಕ್ರೆಡಿಟ್ ಕಲೆಕ್ಟ್ ಮಾಡ್ತಿದ್ದೀರಾ? ಯಾವ ಕಂಪ್ನಿ ಹೇಳಿದೆ ಕಲೆಕ್ಟ್ ಮಾಡೋಕ್ಕೆ? ನಮ್ಮ ಕಂಪನಿದ ನಮ್ಮ ರಿಜಿಸ್ಟ್ರೇಷನ್ ಎಲ್ಲಿದೆ ಅದು? ಇದು ತೋರಿಸಿ. ಇವಾಗ ನೀವು GST ತೋರಿಸ್ಬೇಕು. GST ಬೇಡ ಸರ್, 300 ಕಲೆಕ್ಟ್ ಮಾಡಿ ಅಂತ ನಿಮ್ಗೆ ಯಾರು ಹೇಳಿದ್ರು? ಕಂಪನಿ ಫಸ್ಟ್ ಆಫ್ ಆಲ್ ನೀವು ನನಗೆ ಕ್ವಶನ್ ಮಾಡ್ತಿರಲ್ಲ. ನಾನು ಜನರ ಹತ್ರ ಕಲೆಕ್ಟ್ ಮಾಡ್ತೀರಾ ಸರ್ ನೀವು ಅಮೌಂಟ್ ಕಲೆಕ್ಟ್ ಮಾಡ್ತೀರಾ ಜನರ ಹತ್ರ? ನಾನು ಪಬ್ಲಿಕ್ಕು ನಾನೀಗ ಕಲ್ತ್ಕೊಳ್ಳೋಕೆ ಇಲ್ಲಿ ಬಂದು ಸೇರ್ಕೊಳಕ್ಕೆ ಬಂದಿದ್ದೀನಿ, ಹಂಗೆ ತಗೊಳ್ಳಿ. ಅಲ್ಲಿ ಬಂದು ಸೇರ್ಕೊಳಕ್ಕೆ ಬಂದಿದ್ದೀನಿ, 300 ಪೇ ಮಾಡಬೇಕು. ಯಾಕೆ ಪೇ ಮಾಡಬೇಕು? ಏನಂತ ಸೇರ್ಕೊಳಕ್ಕೆ ಬನ್ನಿ, ಇಂಟರ್ವ್ಯೂ ಬಂದಿದ್ದೀನಿ ನಾನು ಇವಾಗ. ನಾನು 300 ಬೇಕು. ಇಂಟರ್ವ್ಯೂ ತಗೋತಿರೋದು ಮಾತ್ರ ಸೇಲ್ಸ್ ಇರೋರು. ನೀವೇನಿಗೆ ಬಂದು ಸೇಲ್ಸ್ಗೆ ಬಂದಿದ್ದೀನಿ. ಸೇಲ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನನ್ನದೇ ಓನ್ ಕಂಪ್ನಿ ಇದೆ ಸರ್, ತೋರಿಸ್ತೀನಿ ನಿಮಗೆ. ನಿಮಗೆ ತೋರಿಸ್ಬೇಕು ನಾನು ಫಸ್ಟ್ ಆಫ್ ಆಲ್. 300 ನೀವು ಕಲೆಕ್ಟ್ ಮಾಡ್ತಿದ್ದೀರಲ್ಲ ಸರ್, ಯಾಕೆ ಕಲೆಕ್ಟ್ ಮಾಡ್ತೀವಿ? ಯಾರು ಹೇಳಿ ನೀವು ಕಲೆಕ್ಟ್ ಮಾಡೋಕ್ಕೆ? ಜಾಬ್ ಕೊಡೋಕ್ಕೆ ಇವಾಗ ನಾನು ಮಾತಾಡ್ತೀನಿ ಕೇಳಿ. ಈಗ
ಜನ ಬಂದು ಕೋವಿಡ್ ಇದೆ ಅಂತೇಳಿ ಆಲ್ರೆಡಿ ಕೆಲಸ ಕಳ್ಕೊಂಡು ಒದ್ದಾಡ್ತಿದ್ದಾರೆ ಜನ. ಓಕೆ. ಅದನ್ನು ನೀವು ಎನ್ಕಾಸ್ಟ್ ಮಾಡ್ಕೊಂಡು ಇಲ್ಲಿ 300 ರೂಪಾಯಿ ಕಲೆಕ್ಟ್ ಮಾಡಿಕೊಂಡು ಜನಕ್ಕೆ ಮೋಸ ಮಾಡ್ತಿದ್ದೀರಾ. ನೀವು ಅದು ಮೋಸ ಅನ್ಕೊಂತಿರೋದು. ಎಲ್ಲಿ ನೀವು ಏನು ಮಾಡ್ತೀರಾ? 300 ರೂಪಾಯಿ ತೊಗೊಂಡು ಏನು ಮಾಡ್ತೀರಾ? ನೀವು ಕೆಲಸ ಮಾಡ್ತಿಲ್ಲ. ನನ್ನ ಪ್ರಶ್ನೆಗೆ ಉತ್ತರ ಕೊಡಿ. ಆಗಿದ್ದೀರಾ. 300 ರೂಪಾಯಿ ಏನು ಮಾಡ್ತೀರಾ? ನಿಮ್ಮ ಹೆಸರು ನನಗೆ ಗೊತ್ತು. ಹ್ಞೂ. ನೀವು ಆಲ್ರೆಡಿ ಟರ್ಮಿನೇಟ್ ಆಗಿದ್ದೀರಾ. ಏನಕ್ಕೆ ನೀವು ಕೆಲಸ ಮಾಡಿಲ್ಲ. ಓಕೆ. ಕರೆಕ್ಟ್ ಅಲ್ಲ? ನಿಮಗೆ ಟಾರ್ಗೆಟ್ ಇದೆ, ನೀವು ಟಾರ್ಗೆಟ್ ರೀಚ್ ಮಾಡಿಲ್ಲ, ಅದಕ್ಕೋಸ್ಕರ ನೀವು ಟರ್ಮಿನೇಟ್ ಆಗಿದ್ದೀರಾ. ಓಕೆ. ಅದಕ್ಕೋಸ್ಕರ ಇಲ್ಲಿ ಬಂದು ನೀವು ಏನು ಪ್ರೂವ್ ಮಾಡಿರ್ತಿದ್ದೀರಾ ಅಂದರೆ ಇವ್ರ ಕಂಪನಿ ಫ್ರಾಡ್ ಅಂತ ಪ್ರೂವ್ ಮಾಡಕ್ಕೆ ನೋಡ್ತಿದ್ದೀರಾ. ಹಾಂ, ನನ್ನ ಹೆಸರೇನು? ಚರಣ್. ನನ್ನ ಹೆಸರು ಚರಣ್. ನಾನು ಬಂದು ಮುಂಚೆ ವರ್ಕ್ ಮಾಡ್ತಿದ್ದೆ ಇಲ್ಲಿ. ಅದು ನನಗೆ ಗೊತ್ತಿಲ್ಲ. ಯಾರು ನನಗೆ ಕೆಲಸ ಮಾಡಿ ಅಂತ ಟರ್ಮಿನೇಟ್ ಮಾಡಿದ್ದಾರೆ. ನಾನು ಅದಕ್ಕೆ ಬಂದ್ಬಿಟ್ಟು ಇವ್ರಿಗೆ ಹೆದರಿಸ್ತಾ ಇದ್ದೀನಿ. ಇವಾಗ ಏನು ಬೇಕು? ಏನಿಲ್ಲ ಸರ್, 300 ರೂಪಾಯಿ ಕಲೆಕ್ಟ್ ಮಾಡ್ತೀರಾ? ಏನು ಮಾಡ್ತೀರಾ 300 ರೂಪಾಯಿ ಹೇಳಿ? ಅದು ನಮ್ಮ ಕಂಪನಿ ರೆವೆನ್ಯೂ. ಏನು ರೆವಿನ್ಯೂ? ಏನು ಎಲ್ಲಿ ಕಂಪ್ನಿ ರೆವಿನ್ಯೂ? ಜನರ ಹತ್ರ ಪ್ಯಾಂಡಮಿಕ್ ಟೈಮಲ್ಲಿ ತೊಂದರೆಲಿರೋ 300 ರೂಪಾಯಿ ಕಲೆಕ್ಟ್ ಮಾಡಿ ಕಂಪ್ನಿ ರನ್ ಮಾಡೋದು ಕೇಳಿದಾರಾ? ಬ್ಯಾಗ್ ಎತ್ಕೊ ಬಾ. ಸಿ ಮೇಡಮ್, ಇಲ್ಲಿ ನೋಡಿ ಒಂದು ಮಾತು ಹೇಳ್ತೀನಿ ಕೇಳಿ ಎಲ್ಲರಿಗೂ. ನೀವೆಲ್ಲ ಏನಕ್ಕೆ ಬಂದಿದ್ದೀರ ಇಲ್ಲಿ? ಇಂಟರ್ವ್ಯೂ. ಏನು ಇಂಟರ್ವ್ಯೂ? ಏನು ಜಾಬು? ಏನು ಹೇಳಿದ್ದಾರೆ? ಎಲ್ಲರೂ HR? ಒಂದು ಕಂಪ್ನಿಗೆ ಎಷ್ಟು ಜನ HR ಇರ್ತಾರೆ? ಒಂದು ಕಂಪ್ನಿಗೆ ಒಂದು ಅಪ್ರಾಕ್ಸ್ ಎಷ್ಟು ಜನ HR ಇರ್ತಾರೆ? 18 ಮೆಂಬರ್ಸ್. ಇಲ್ಲಿ ಪರ್ ಡೇ 150 ಅಪ್ರಾಕ್ಸ್ ಒಂದು ದಿನಕ್ಕೆ ರೆಕ್ರೂಟ್ಮೆಂಟ್ ನಡೀತಿದೆ. 150 ಮೆಂಬರ್ಸ್ನ ಇಲ್ಲಿ ತೊಗೊಳ್ತಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ ಕೈಯಲ್ಲಿ ಬರೆದ್ಬಿಟ್ಟು. ಸೆಲೆಕ್ಟ್ ಆಗ್ತಿದ್ದಾರೆ ಅಂತೇಳಿ ಅಪಾಯಿಂಟ್ಮೆಂಟ್ ಲೆಟರ್ ಅಂದರೆ ಏನಪ್ಪ ನಿಮ್ಗೀಗ? ನೀವೀಗ ಒಂದು ಅಪಾಯಿಂಟ್ಮೆಂಟ್ ಲೆಟರ್ ಕೊಡ್ತಾರೆ. ಸೊ ನೀವೇನು ಅಂದ್ಕೊಳ್ತೀರಾ? ಏನು ಅಂದ್ಕೊಳ್ತೀರಾ? ಸರಿ, ಜಾಬ್ ಸಿಕ್ಕಿದೆ ಅಂತ, ರೈಟ್? ಎಲ್ಲರೂ ಅದೇ ಅಂದ್ಕೊಳ್ತೀರಾ? ಸೊ ನೀವೇನು ಪೇ ಮಾಡಿ ಲಿಸ್ಟ್ ಪೇ ಮಾಡ್ತೀರಾ ನೀವು? 300 ಪರ್ ಹೆಡ್ಡಾ? 150 ರೂಪೀಸ್ ತೊಗೊಂಡು 300 ಪರ್ ಹೆಡ್ಡು ತೊಗೊಂಡು 150 ಮೆಂಬರ್ಸ್ಗೆ ಅಲ್ಲಿ ರೆಕ್ರೂಟ್ಮೆಂಟ್ ತೊಗೊಳ್ತಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟ್ರ್ ಕೊಡ್ತಿದ್ದಾರೆ. ನಿಮ್ಮ ಪಾರ್ಟ್ ಎಲ್ಲ ಮುಗಿ ಸರ್, ಮಾತಾಡಿದ್ದೀನಿ ಇಷ್ಟೊತ್ತು. ಓಕೆ, ನೀವು ನನ್ನ ಕಂಪನಿ ನನಗೆ ಬೇಕಿರೋ ನೀವು ಡಾಕ್ಯುಮೆಂಟ್ಸ್ ತೊಗೊಂಬನ್ನಿ, ಮುಂದಕ್ಕೆ ಮಾತಾಡೋಣ. ಮಾತಾಡೋಕ್ಕೆ ನಾನು ಏನಕ್ಕೆ ಮಾತಾಡಲಿ ಅದೇನಿಗೆ ಫಸ್ಟು. ಓಕೆ, ಇವಾಗ ಒಂದು ಕಂಪ್ನಿನಲ್ಲಿ ನಿಮ್ಮ ಪ್ರಕಾರ 15 ಮೆಂಬರ್ಸ್ ಮ್ಯಾಕ್ಸಿಮಮ್ ಅಂದ್ಕೊಬೋದಾ? ಇಲ್ಲಿ 150 ಮೆಂಬರ್ಸ್ನ ತೊಗೊಳ್ತಿದ್ದಾರೆ HR ಅಂದ್ಕೊಂಡು. ಒಂದು ದೊಡ್ಡ ಕಂಪ್ನಿ ನಡೆಸೋದಕ್ಕೆ 15 ಜನ ಸಾಕು. ಇಲ್ಲಿ ಒಂದು ದಿನಕ್ಕೆ 150 ಜನ ಫ್ರಮ್ ಪಾಸ್ಟ್ 1 ಮಂತ್ ಜನ ತೊಗೊಳ್ತಾ ಇರೋದು. ಓಕೆ ಚಂದನ್, ಮಾತಾಡಿಯೋದು ಹೇಳಿದ್ದು ಏನು ಆ್ಯಕ್ಚುಲಾಗಿ ಏನಾಯ್ತು? ಯಾವ ಕಂಪ್ನಿಗೆ? ಅಪ್ಸ್ಟಾಕ್ ಕಂಪ್ನಿ ಎಲ್ಲಿದೆ ಚೆಕ್ ಮಾಡಿದ್ದೀರಾ? ಅಪ್ಸ್ಟಾಕ್ ಎಲ್ಲರೂ ಓಪನ್ ಮಾಡಿ, ಎಲ್ಲ ನಿಮ್ಮ ಮೊಬೈಲ್ ಓಪನ್ ಮಾಡಿ, ಹೊಡೀರಿ ಅಪ್ಸ್ಟಾಕ್ಸ್ ಹೊಡೀರಿ ಫಸ್ಟ್. ಎಲ್ಲರೂ ಮೊಬೈಲ್ ಓಪನ್ ಮಾಡಿ ಸರ್, ಓಪನ್ ಮಾಡಿ ಪ್ಲೀಸ್. ಓಪನ್ ಯುವರ್ ಮೊಬೈಲ್ ಆ್ಯಂಡ್ ಸರ್ಚ್. ಸಿ ದಿಸ್ ಇಸ್ ನಾಟ್ ಎ 300 ರೂಪೀಸ್ ಕ್ವಶನ್ ಮಾ, ಎಲ್ರಿಗೂ ಹೇಳ್ತಾ ಇದ್ದೀನಿ. ಪ್ಲೀಸ್ ಚೆಕ್ ವೇರ್ ಇಟ್ ಇಸ್ ಅಪ್ಸ್ಟಾಕ್. ಅಪ್ಸ್ಟಾಕ್ ಕಂಪ್ನಿಯಲ್ಲಿದೆ, ಚೆಕ್ ಮಾಡಿ ಮೊದಲು. ಎಲ್ಲಿದೆ, ಯಾವ ಊರಲ್ಲಿದೆ ಮೇಡಮ್? ಚೆಕ್ ಮಾಡಿ, ಚೆಕ್ ಮಾಡಿ. ಅಪ್ಸ್ಟಾಕ್ ಎಲ್ಲಿದೆ ಚೆಕ್ ಮಾಡಿ. ಇದು 300 ರೂಪಾಯಿ ಮಾತು ನಾವು ಯಾರು ಮಾತಾಡ್ತಾ ಇಲ್ಲ. 300 ರೂಪಾಯಿ ದೊಡ್ಡ ವಿಚಾರನೂ ಅಲ್ಲ. ಇಲ್ಲಿ ಅಪ್ಸ್ಟಾಕ್ಸ್ ಎಲ್ಲಿದೆ? ಪ್ಯಾಂಡಮಿಕ್ ಟೈಮಲ್ಲಿ ಎಂಪ್ಲಾಯೀಸು ಬೀದಿ ಬಂದು ಅವ್ರದ್ದೇ ಆದ ಕಷ್ಟಗಳು ಅವರಿದ್ದಾರೆ. ಹಾಕಿದ್ದಾರೆ ನೋಡಿ ಅಪ್ಸ್ಟಾಕ್ ಅಂತ ಹೇಳಿ, ಬೇಕಾದ್ರೆ ನೋಡಿ UPSTOX. ಹಾಕಿ ಅವ್ರೇನು ಹೇಳ್ತಾರೆ ಹಾಕಿ. www.upstock.com. ನೀವು ಸರ್, ನೀವ್ಯಾರು ಹೇಳಿ? Issue only, I'll explain. ನಿಮ್ಮ ನೇಮು? ಸಂತೋಷ್. ID ಕಾರ್ಡ್ ಕೊಡಿ. ಯಾರಿಗೆ ಸಿಕ್ಕಿದ್ರು? ID ಕಾರ್ಡ್ ಕೊಡಿ ಸರ್. Come inside. ID ಕಾರ್ಡ್ ತೊಗೊಂಬನ್ನಿ ಹೋಗಿ. Come inside you speak. ತೊಗೊಂಬನ್ನಿ ID ಕಾರ್ಡ್ ತೊಗೊಂಬನ್ನಿ ಒಂದು ನಿಮಿಷ. ID ಕಾರ್ಡ್ ತೊಗೊಂಬನ್ನಿ. ನಾನು ಆಲ್ರೆಡಿ ಹೇಳಿದ್ದೀನಿ ಯಾರು ಅಂತ. ID ಕಾರ್ಡ್ ಫೋನ್ ಮಾಡಿದ್ರಾ? ಮುಂಬೈನಲ್ಲಿ ಇರೋ ಸ್ಟಾಕ್ ಚಂದನ್ ಹೌದು. ಯಾರದೇ ಫೋನ್ ಮಾಡಿದ್ರಾ? ಯಾರು ಫೋನ್ ಮಾಡಿ ಮಾತಾಡಿದ್ರಾ? ವಯಸ್ಸೆಲ್ಲ ಬರ್ತಾ ಇದೆ. ID ಕಾರ್ಡ್ ತೊಗೊಂಡು. Upstox company which is located in Mumbai. They want registered, right? Registered documents, Where? want, right? ಹೌದು. You want or not? ಎಸ್, ಆಲ್ರೆಡಿ ಅರ್ಧ ಗಂಟೆಯಿಂದ ಹೇಳಿದ್ದೀನಿ ಬೇಕು ಅಂತ. Police ಬಂದು ನೀವು ಯಾರಿಗೆ ಕೇಳಿ? ನಾನು ಹೇಳ್ತೀನಿ ಸರ್ ಯಾರು ಅಂತ, ಅರ್ಧ ಗಂಟೆ ಅಂತ ಕೇಳ್ತಾ ಇದ್ದೀನಿ. With 5 paisa, with Upstock, already inquired, already confirmed. They clearly said we doesn't have any partnership deed or any kind of tie-ups with this, and we are not informed them to recruit anything. And franchisee also asked to ask a franchisee, you are recruiting your candidates. See, we don't want to staple here everything, okay? Anything you want, call the concerned person, come inside cabin. ಬರ್ತಾರೆ we'll discuss, ಡೋಂಟ್ ವರಿ, ಬರ್ತಾರೆ. then you can speak. This is not ethics. ಕೊಡಿ ಇದು ಕೊಡಿ. ನಾನು ಆಗಲೇ ಇಲ್ಲದೆ ಮಾತಾಡಿದೆ. ಇಷ್ಟೊತ್ತು ಎಲ್ಲಿ ಮಾತಾಡಿದೆ? ನಾವು ಒಳಗಡೆ ಇರಮ್ಮ, ಇಷ್ಟೊತ್ತು ಎಲ್ಲಿ ಮಾತಾಡಿದೆ? ಕೇಳಿ. Whatever it is, if you want to complain, ಇಷ್ಟೊತ್ತು ಎಲ್ಲಿ ಮಾತಾಡ್ತಿದ್ದೆ ಕೇಳಿ ಬೈ. post a video. No issue. ಎಷ್ಟೊತ್ತು ಎಲ್ಲಿ ಮಾತಾಡಿದೆ ಕೇಳಿ. First of all, you have no concerned person. ಇಷ್ಟೊತ್ತು ಎಲ್ಲಿ ಮಾತಾಡಿದೆ ಕೇಳಿ. Let them call. Police ಬರ್ಲಿ, ಹಾಂ, ಮಾತಾಡ್ತೀವಿ. ಪೊಲೀಸ್ ಬರೋದಲ್ಲ, ನನಗೆ ID ಕಾರ್ಡ್ ಬೇಕೀಗ.
ನಿಮ್ದು ಐ ಡಿ ಕಾರ್ಡ್ ಬೇಕು. ಇಷ್ಟೊತ್ತಿಗೆ ಅದನ್ನ ಮಾತಾಡಿದ್ದೀನಿ. Show me your ID card. ಐ ಡಿ ಕಾರ್ಡ್ ಏನಕ್ಕೆ ನನಗೆ? ನಾನು ಪಬ್ಲಿಕ್ಕು ನಾನು. You're a public. ಹೌದು. Sir, sit there. Please. ನೀ ಹೇಳಿದ ಕಡೆ ಸಿಟ್ ಮಾಡೋದಕ್ಕಾಗಲಿ ಅಲ್ಲ ಕೂಡ ಸೊಳ್ಳೆ ಹತ್ರ ಕಡಿಸ್ಕೊಂಬ ಅಂತೇಳಿ ಅವೆಲ್ಲ ಅಲ್ಲ. Sir, ಸೊಳ್ಳೆ ಬರೋದಕ್ಕೆ ನಾವು ಅರ್ಥ ಆಯ್ತಾ? ಆಲ್ರೆಡಿ ಅದೆಲ್ಲ ರೆಕಾರ್ಡ್ ಆಗಿದೆ. ನಿಮ್ಮ ಬೈಸಪ್ ಏನು ಮಾಡಿದ್ರು ಅದೆಲ್ಲ ಆಯಿತು. ಓಕೆ, ಮಾತಾಡಿದ್ದೀನಿ ಇಷ್ಟೊತ್ತು. conversation peacefully. ಓಕೆ 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 ಫಾಲೋ ಮಾಡೋದು ಎಷ್ಟಾಯ್ತು ಅಂತ. Public, you came here, you want a Yes. justification, we'll give. Yes. But come with a consent person. For ಇನ್ every ಫ್ರಂಟ್ public, ಇವರೆಲ್ಲ you can't ಇಲ್ಲಿರೋ give answers. ಇಲ್ಲಿರೋ ಎಂಪ್ಲಾಯ್ಸ್ ಅಂತ ಬಂದಿರೋ ಇಷ್ಟು ಜನ ಮುಂದೆ ನನಗೆ ಬರಬೇಕದು. Fine, sir. ನಿಮ್ಮ ಡಾಕ್ಯುಮೆಂಟ್ಸು ಇವ್ರ ಕಂಪ್ಲೀಟ್ ಮುಂದೆ ಆಗಿ. ಇವ್ರ Yeah, ಮುಂದೆ but ನಿಮ್ಗೆ consent ಏನು person for the department. Is there any problem with you guys? Any problems? ಕ್ವಶನ್ಸ್ ಏನಾದರೂ ಇದ್ದರೆ ದಯವಿಟ್ಟು ಅವ್ರನ್ನ ಕೇಳಿ ಹೇಳ್ತಾರೆ. Sir, please clear it. ನಾವು ಮಾತಾಡಿದ್ರೆ ಕ್ವಶನ್ಸ್ ಇದೆ ಅಲ್ವಾ ನಿಮ್ಗೆ ರೈಸ್ ಆಗಿರ್ತಲ್ಲ, ತಲೆ ಒಳಗಡೆ ಏನೋ ಒಳ ಬಂದಿರುತ್ತಲ್ವಾ, ಕ್ವಶನ್ ಕೇಳಿ ಅವ್ರಿಗೆ. ಈಗ ಯಾವ್ದು ಕಂಪನಿ ಏನಕ್ಕೆ ವರ್ಕ್ ಮಾಡ್ತಿದ್ದಾರೆ, ದುಡ್ಡಾಗಿ ತೊಗೊಳ್ತಿದ್ದಾರೆ. You are supporting anyone? ಹಲೋ I have any problem with these guys? ಹಾಂ ಸರ್, ಚೆನ್ನಾಗಿ ಮಾತಾಡಿ. Paras? Mahesh, don't worry. Let the police come, we'll talk to you. ಸರ್ ಜೆಪಿನಗರ ಮೆಟ್ರೋ ಸ್ಟೇಷನ್ ಇದಲ್ವಾ? Come here. ಹಾಂ ಸರಕ್ಕೆ ಅದೇ ಟುವರ್ಡ್ಸ್ ಕತ್ರಗುಪ್ಪೆ ಕಡೆ ಕರೆಕ್ಟಾಗಿ ಮೆಟ್ರೋ ಸ್ಟೇಷನ್ ನೋಡಿಬಿಟ್ಟು ಲೆಫ್ಟಿಗೇನೆ, ಹಾಂ ಕತ್ರಗುಪ್ಪೆ ಕಡೆ ಲೆಫ್ಟಿಗೇನೆ ಎಮ್ ಎಸ್ ಸರ್ಕಲ್ ಇದೆ. ಹಾಂ ಎಮ್ ಎಸ್ ಸರ್ ರೈಟ್ ಸೈಡು ಬಂಕ್ ಬರುತ್ತೆ ನೋಡಿ, ಬಂಕ್ ಸರ್ಕಲ್ ಇದೆ ಅಲ್ವಾ, ಆ ಬಂಕ್ ಚೂರು ಆಗ್ತಿದಂಗೆನೆ ಬೈಕದು ಶೋರೂಮ್ ಇದೆ ಕೇಳಿದ್ರು, ಹೋಂಡಾ ಶೋರೂಮ್ ಕೆಳಗಡೆ. ಅಂತೇಳಿ ಈ ಕಂಪ್ನಿಗಳು ಟೈಪ್ ಆಗಿ ನಿಲ್ಲಿಸ್ತಾರೆ. ಆ ಕಂಪ್ನಿಗಳ ಹತ್ರ ನಾನು ಆಲ್ರೆಡಿ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ದೀನಿ. ಅವ್ರಿಗೂ ಸಂಬಂಧ ಇಲ್ಲ. ಬರೋ ಜನ ದಿನಕ್ಕೆ 250 ಜನ ಬರ್ತಾರೆ. ಬನ್ನಿ ಸರ್. appointment letters. First of all, who is he to take appointment letters? Call the concerned police. I'm telling you. ಹೊಡಿತೀಯಾ Very professional. ಹೊಡಿತೀಯಾ talking to you. ಮುಟ್ಟು ಪೊಲೀಸರೇ ಬರ್ತಿದ್ದಾರೆ. ಅಪಾಯಿಂಟ್ಮೆಂಟ್ ಲೆಟರ್ ಅದು You can't. ಹೊಡಿತೀಯಾ You can't lay hand. ಹೊಡಿತೀಯಾ Santosh, ಹೊಡಿ. I'm not a. ಇಬ್ರೇ ಇದೀವಿ, 10 ಜನ ಇದ್ದೀವಿ ನೋಡಿ. Okay, I'm respecting you. ಯಾವ ಥರನಾ Outside. ಪೇಪರ್ ಕಿತ್ಕೊಂಡ್ರಿ. ನಾವು ರೆಸ್ಪೆಕ್ಟ್ ಅಲ್ಲ ಸರ್, ಒಳಗಡೆ ಮಾತಾಡಿರೋದು, ಒಳಗಡೆ ರೀಸನ್ ಇಲ್ಲ, ಅವರೇ ಆಚೆ ಕರ್ಕೊಂಡು ಬಂದಿರೋದು. First of all, documents kayak ready. That's not your concern. Record ಏನ್ it. document ಅದು? I'm going to clear pitch. Okay, record it. No issues. ಏನು ಡಾಕ್ಯುಮೆಂಟ್ ಅದು? ಅದನ್ನೇನಾದ್ರೂ ಅಪಾಯಿಂಟ್ಮೆಂಟ್ ಲೆಟರ್ ಅಂತಾರ? ನಿಮ್ಗೆ ಯಾಕೆ? Are you here for work? ಹೌದು, ವರ್ಕ್ ಮಾಡೋಕ್ಕೆ ಬಂದಿರೋದು. If you want your 300 work, ಪೇ ಮಾಡೋದು ಇದೆ ಹತ್ರ. ಚಂದ Please, ಅಪಾಯಿಂಟ್ಮೆಂಟ್ ಲೆಟರ್ ಇದೆ ನನ್ನ ಹತ್ರ. ಡಾಕ್ಯುಮೆಂಟ್ Call ಇದೆ. the police, then we'll discuss. ಬರ್ತಿದ್ದಾರೆ ಬಾಯಿ, ಬರ್ತಿದ್ದಾರೆ ಬಾಯಿ. Don't touch any assets here. ಅಸೆಟ್ಸ್ ಚೆಕ್ ಮಾಡೋದಲ್ಲ. ನೀ ಜನರ ಹತ್ರ ಹೆಂಗೆ ಮಾಡ್ತಿದ್ದೀರಾ? ನೀ ಜನ ಹೆಂಗೆ ಟಚ್ ಮಾಡ್ತಿದ್ದೀರಾ? ಪಬ್ಲಿಕ್ ಹೆಂಗೆ ಟಚ್ ಮಾಡ್ತೀರಾ ನೀವು? ಪ್ಯಾಂಡಮಿಕ್ ಟೈಮಲ್ಲಿ ಜನ ಆಚೆ ಇದ್ದಾರೆ ರೋಡಲ್ಲಿ ಅಂತ ಹೇಳ್ಬಿಟ್ಟು ಕೆಲಸ ಕೊಡಿಸ್ತೀವಿ ಅಂತೇಳಿ ಈ ಥರ ಮಾಡ್ತಿದ್ದೀರಾ? ಏನು ಬಾಯ್? ಹೇಳಿ ಸರ್, ಮಾಸ್ಕ್ ಹಾಕಬೇಕಾ? ನೀವು ಹಾಕೊಂಡಿದ್ದೀರಾ? ಹೇಳಿ ಸರ್, ನೀವು ಹೇಳಿ. ಹೌದಾ? ಹೇಳಿ ಸರ್, ಹೇಳಿ ಹೇಳಿ. ಇಲ್ಲಿ ಪ್ಯಾಂಡಮಿಕ್ ಅಲ್ವಾ? ಇದು ಪ್ಯಾಂಡಮಿಕ್ ಇರೋ ಏನು ಸರ್ ಇದು ಕ್ವಶನ್ ಏನು ಸರ್? ನೋಟ್ ಮಾಡ್ಕೊಳ್ಳಿ, ಇದು ಪ್ಯಾಂಡಮಿಕ್ ಅಲ್ಲ ಸರ್. ನೋಡಿ, 6 ಅಡಿ ಡಿಸ್ಟೆನ್ಸ್ ಪ್ಯಾಂಡಮಿಕ್ ನೋಡಿ. ಓಕೆನಾ? Police will speak to you. ಬರ್ತಿದ್ದಾರೆ ಬಾಯ್, ಬರ್ತಿದ್ದಾರೆ, ಡೋಂಟ್ ವರಿ. ಅದಕ್ಕೇನಂತೆ ಬರ್ತಾರೆ. ಸಿ ನೋಡಿ, ನಿಮ್ಮ ಥರನೇ ನಮಗೂ ಕೆಲಸಗಳ ಸಮಸ್ಯೆ ಇದೆ. English or Hindi, we can't understand. ಹಿ ವಿಲ್ ಟೆಲ್ ಯು. ಓಕೆ, ನಿಮ್ಗೆ ಕನ್ನಡ ಬರುತ್ತಲ್ಲ ಕೆಲವ್ರಿಗೆ? ಓಕೆ, ಸಿ ನೋಡಿ, ನಾವು ನಿಮ್ಮ ಥರನೇ ಸಮಸ್ಯೆಗಳಲ್ಲಿ ಇರೋವಂಥವ್ರು. ಈಗ ಪ್ಯಾಂಡಮಿಕ್ ಇರೋದ್ರಿಂದ ಎಲ್ಲರಿಗೂ ಕೆಲಸ ಹೋಗಿದೆ, ಜಾಬ್ ಹೋಗಿದೆ, ಆಚೆ ಕಳಿಸಿದ್ರೆ ಕೆಲವ್ರಿಗೆ 50% ಪೇ ಮಾಡ್ತಿದ್ದಾರೆ. ಹೌದಾ? ನಮಗೆ 30,000 40,000 ಬರ್ತಿ ಜಾಗದಲ್ಲಿ 20% 20,000 15,000 ಅಂತ ಬಂದರೆ ನಮ್ಮದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ. ನಮಗೆ ಸುಮಾರು ಕಮಿಟ್ಮೆಂಟ್ಸ್ ಇರುತ್ತೆ. ಸಿ, ನಾವು ಅದನ್ನು ತಡೆಯೋದಕ್ಕಾಗದೆ ಏನು ಮಾಡೋದು, ಇಂಥವ್ರು ಬಂದು ಹೇಳ್ತಾರೆ ಅಂದ್ಬಿಟ್ಟು ಬರ್ತೀವಿ. 28,000 30,000 ಅಂತೇಳಿ ಒಂದು ಚಿಕ್ಕ ಪೇಪರಲ್ಲಿ ಬರೆದ್ಬಿಟ್ಟು, ಜೆರಾಕ್ಸ್ ಪೇಪರಲ್ಲಿ ಬರೆದು ನಿಮಗೆ ಕೊಡ್ತಿದ್ದಾರೆ. 300 rupees ಕಲೆಕ್ಟ್ ಮಾಡಿಕೊಂಡು 150 ಮೆಂಬರ್ಸು ಪರ್ ಡೇ ಅಂದ್ಕೊಳ್ಳಿ ಅಪ್ರಾಕ್ಸ್. ಇಲ್ಲಿ ಜಾಸ್ತಿ ಇದ್ದಾರೆ, ಕಡಿಮೆ ಇದ್ದಾರೆ. 150 ಇದೆ. ಇದು ಬಂದು ಇವ್ರಿಗೂ ಕಂಪನಿಗೂ ಈ ಜಾಗಕ್ಕೂ ಯಾವುದೇ ಸಂಬಂಧ ಇಲ್ಲ. ಇದು ರೆಂಟೆಡ್. ಓಕೆನಾ? ಇಲ್ಲಿ ಯಾವುದು ಬೋರ್ಡ್ ಇಲ್ಲ, ಏನಿಲ್ಲ, ಯಾರು ಬೇಕಾದ್ರೂ ಬಂದಿಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ಬೋದು. ಓಕೆ, ಇಲ್ಲೇನಾಗ್ತಿದೆ, 150 ಮೆಂಬರ್ಸ್ ಅಂದ್ಕೊಳ್ಳಿ, ಇಂಟು 300 ಎಷ್ಟಾಯಿತು? ಒಂದು ಕಂಪ್ನಿಗೆ ಎಷ್ಟು ಜನನ HR ತೊಗೊಳ್ತಿದ್ದೀರಾ? ಫೈನ್ ತೊಗೊಳ್ಳಿ, ಎಷ್ಟು ಜನ HR ತೊಗೊಳ್ತೀರಾ ಒಂದು ಕಂಪ್ನಿಗೆ? ಎಷ್ಟು ಜನ ಸೇಲ್ಸ್ ತೊಗೊಳ್ತೀರಾ ನೀವು? ಹೌದಾ? ಕ್ವೆಶನ್ ಅಲ್ವಾ ಇದು? ಅದನ್ನು ಏನಾಗ್ತಿದೆ ಅಂತ ಕೇಳಿದ್ರೆ ಆನ್ಸರ್ ಇಲ್ಲ ಅವ್ರ ಹತ್ರ. ಡಾಕ್ಯುಮೆಂಟೇಷನ್ ಇಲ್ಲ, ಕಂಪ್ನಿ ನೇಮ್ ಇಲ್ಲ, ಏನು ಕೇಳೋದು ಯಾವುದಕ್ಕೂ ಉತ್ತರ ಕೊಡ್ತಾಯಿಲ್ಲ ಸಾಹೇಬರು. ಇಷ್ಟೊತ್ತು ಕಂಪ್ನಿ ಒಳಗಡೆ 1 ಅವರಿಂದ ವೆಯ್ಟ್ ಮಾಡಿ 1 ಅವರ್ ಮಾತಾಡಿ ಏನೂ ಡಾಕ್ಯುಮೆಂಟ್ಸ್ ಕೊಟ್ಟಿಲ್ಲ. ನಮ್ಮ ಹೊರಗಡೆ ಕರ್ಕೊಂಡು ಹೋಗ್ಬೇಕಾದ್ರೆ ಬಂದ್ವಿ. ನೀವು ಇನ್ನೂ ಸೆಕೆಂಡ್ ಬ್ಯಾಚ್, ಇದು ಥರ್ಡ್ ಬ್ಯಾಚ್ ಅಂದ್ಕೊತೀನಿ. ಥರ್ಡ್ ಬ್ಯಾಚ್ ನೀವು ಕುಂತಿದ್ದೀರಾ, ಸೊ ನಿಮ್ಮ ಹತ್ರ ಮಾತಾಡ್ತಿದ್ದೀವಿ. Guys, if you don't mind, can I say something? Okay, everyone, just right now we can send you inside. We can make you sit inside, but we don't want. Sit here, wait for the police to come. We show the documentation to them. Then you can come up with the questions, whatever you want. ಸಿ, ನಾನು ಇನ್ನೊಂದು ಮಾತು ಹೇಳ್ತೀನಿ ಕೇಳಿ. Fine?
ಓಪನ್ ಆಗಿ ಹೇಳ್ತಾ ಇದ್ದೀನಿ, ಒಂದು ವೇಳೆ ಇವ್ರದ್ದು ಡಾಕ್ಯುಮೆಂಟೇಷನ್ ಕರೆಕ್ಟಾಗಿದ್ದು ಏನೂ ಸಮಸ್ಯೆ ಇಲ್ಲ ನಂಗಿದ್ರೆ ನಾನು ಎಲ್ಲ ವೀಡಿಯೋನು ಡಿಲೀಟ್ ಮಾಡ್ತೀನಿ, ಮನೆಗೆ ಹೋಗ್ತೀನಿ. ಓಕೆ, Fine with you guys? No issues? Okay? Thank you so much. If anyone feeling like this is a fraud, we have to leave anything, they can leave for the day. No issues. No. If you want to sit, please. ವೆಯ್ಟ್ ಮಾಡ್ತಾರೆ, No one to say that ಎಲ್ಲರೂ you ವೆಯ್ಟ್ stay ಮಾಡ್ತಾರೆ. there. ಯಾಕೆಂದರೆ ನಾನು ಯಾರೋ ಬಂದೆ ಅಂತ ಹೇಳ್ತೀನಿ ಅಂದ್ಬಿಟ್ಟು ಇವ್ರಿಗೆ 30,000 ರೂಪಾಯಿ ಇವ್ರಿಗೆ ಮಂತ್ಲಿ ಸ್ಟಾಪ್ ಆಗೋಂಥದ್ದು ಬೇಡ. Definitely. ಓಕೆ, That's what I'm telling you. ನೀವೇನಾದರೂ ಒಂದು ವೇಳೆ ಜಿನ್ನೇನ್ ಇದ್ದರೆ ಅವ್ರಿಗೆ 30,000 ರೂಪಾಯಿ ಸಿಗುತ್ತೆ ಸಂಬಳ, ಫೈನ್, ಇಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಇಲ್ಲ ಅಂದರೆ ಇಷ್ಟು ಜನಕ್ಕೆ ನನ್ನ ಕಡೆಯಿಂದ ಹೆಲ್ಪ್ ಆಗುತ್ತೆ. Let them wait. ಹೌದು, ಎಲ್ಲ ಗೊತ್ತಾಗುತ್ತೆ. ಮಾಡೋಣ ಮಾಡೋಣ. ನಾನು ಹೇಳ್ತಿರೋದು ಅದೇ. Documents ready ಮಾಡಿದ್ದೀವಿ, ready ಮಾಡಿದ್ದೀವಿ. But you don't say them, be stay. That we are not. ನಾನು ಹೇಳ್ತಾ ಇಲ್ಲ. Okay. ಸರ್ ಯಾರು ಕಳ್ಸಂಗಿದ್ರೆ ಕಳಿಸಿ, ಯು ಕ್ಯಾನ್. Now that person, let them be here. And it's their personal choice. To be here, to leave. No issues. Okay? If you want to wait, please wait. ನೀವೆಲ್ಲ ಎಷ್ಟು ಜನ ರೆಫರೆನ್ಸಲ್ಲಿ ಬಂದಿದ್ದೀರಾ? ನಿಮ್ಮ ಫ್ರೆಂಡ್ ರೆಫರೆನ್ಸು, ಅವ್ರ ಫ್ರೆಂಡ್ ರೆಫರೆನ್ಸು, ಅವ್ರ ಫ್ರೆಂಡ್ ರೆಫರೆನ್ಸು, ಒಬ್ಬೊಬ್ಬರು 3 ಜನ ಕಳಿಸ್ಬೇಕಿಲ್ಲಿ. ಹೌದಾ? ಈಗ ನಿಮಗೆ ಕೆಲಸ ಕೊಟ್ಟರು ಕೂಡ ನಿಮ್ಗೆ ಹೇಳೋದು ಇಷ್ಟೇ, ಸೆಂಡ್ 3 ಮೆಂಬರ್ಸ್ ರೆಫರೆನ್ಸ್ ಮಾಡಿ 3 ಜನ ಕಳಿಸಿ. ನಿಮ್ಮ ಕಡೆಯಿಂದ ಮತ್ತೆ 900 ರೂಪಾಯಿ, ಅವರಿಂದ ಮತ್ತೆ 3 ಜನ. ಎಲ್ಲರಿಗೂ ಎಲ್ಲರೂ HR ಎಲ್ಲರೂ ಸೇಲ್ಸ್ ಅವರೇನೆ. What do you know about the company? Internals. ಇಷ್ಟೊತ್ತು ಕೇಳಿ ಸರ್, ಎಲ್ಲ ಹೇಳಿದ್ರು ನಿಮ್ಮ ಬಾಸು, ನಿಮ್ಮ ಮ್ಯಾನೇಜರ್ ಹೇಳಿದ್ರು, ಸೇಲ್ಸ್ ಬಿಸ್ನೆಸ್ ಡೆವಲಪರ್ ಏನೋ ಹೇಳಿದ್ರು, ಅವ್ರು ಇಷ್ಟೊತ್ತು ಹೇಳಿದ್ರು, ಅಕ್ಕೆಬ್ಬ ಏನೋರು Okay, yes. ಎಲ್ಲ ಹೇಳಿದ್ರು, ಬಟ್ ಡಾಕ್ಯುಮೆಂಟೇಷನ್ ಕೊಡ್ತಾ ಇಲ್ಲ. Okay. I have inquired 2 employees. One employee said head office is in Mumbai, and another employee saying head office is in Bangalore and he doesn't have any branch in Mumbai. We have recorded, and they are not yesterday joined or last month. They are in the company since years. How this happens? I will ask you one question. If you are an employee of one company and you have been work for 1 year without knowing where is the branch office you will work, or else head office, you will know na? Okay. And if you knowing also, if I ask where is your head office, you will confuse. Will get confused? No na? Okay. Record ಇದೆ ಅಲ್ವಾ? already ಇಬ್ಬರು ಹೇಳಿಲ್ಲ. ಏನು ಡೀಟೇಲ್ ಅಲ್ಲ ಕಂಪನಿ ಬಗ್ಗೆ ಪ್ರಾಬ್ಲಮ್ ಆಗಿದೆ. In you two, in your both, who worked in this? ನಾವಿಲ್ಲಿ ವರ್ಕ್ ಮಾಡಕ್ಕೆ ಬಂದಿದ್ದೀವಿ ಸರ್. ಇಲ್ಲಿ ಇವರಿಗೆ ಆಲ್ರೆಡಿ ಬಂದು ಅಪಾಯಿಂಟ್ಮೆಂಟ್ ಇವರು ವರ್ಕ್ ಮಾಡಿದ್ರಾ? ವಾಟ್ಸ್ ಯುವರ್ ಇಶ್ಯೂ? ನಿಮ್ಗೆ ಇಶ್ಯೂ ಏನಾಗಿದೆ? ಇಶ್ಯೂ ತಗೊಳ್ಳಿ. ಈಗ 5 ಜನಕ್ಕೆ ನೀವು ಮಾಡ್ತಿದ್ದೀರಲ್ವಾ? ನಿಮ್ಮ ಇಶ್ಯೂ ಏನು? ಕಂಪನಿ ಯಾವುದು? ನಿಮ್ಮ ಇಶ್ಯೂ ಕಂಪನಿಗೆ ಹೇಳಿದ ಜಾಸ್ತಿ ವರ್ಕ್ ಮಾಡ್ತಾ ಇದ್ದೀರಾ? ನೀವಿನ್ನು ವರ್ಕ್ ಮಾಡ್ತಾ ಇದ್ದೀರಾ? ವರ್ಕ್ ಮಾಡ್ತಾ ಇದ್ದೀರಾ? ಈಗ ಜಾಸ್ತಿ ಎಂಟರ್ಪ್ರೈಸಸ್ ಎಲ್ಲಿದೆ ಡೀಟೇಲ್ಸ್ ನನಗೆ ಕಂಪನಿ ವಾಟ್ ಇಸ್ ಯುವರ್ ರಿಪೋರ್ಟ್? He did not give 3 days attendance also. He is absconding. Then, yeah, we have a proof also. Okay. Okay. You have proof Cannot with you? sir, the team leader. You've been absconded from past 3 days? Yeah. Okay, that's your But issue. it was bigger. Said ಏನು ಅಪ್ಸ್ಕೊಂಡು ಮಾಡಿದ್ದೆ? ಒಳಗಿದ್ದಾನಯ್ಯ, ಬರಲಿ ಏನು ಒಳಗಿದ್ದ, ಏನು ಮೋಸ ಮಾಡಿದ್ದ, ಎಲ್ಲ ಕತ್ಕೊಂಡೋಗಿದ್ದ ಅಪ್ಸ್ಕೊಂಡ ಅಂತ. ಅಂದ್ರೆ ನಾಟ್ ಗಿವಿಂಗ್ ಪ್ರಾಪರ್ ರೆಸ್ಪಾನ್ಸ್ ಟು ದ ಕಂಪನಿ. ಕಾಲ್ ಮಾಡಿದ್ರಾ? ಮನೆ ಹತ್ರ ಬಂದಿದ್ರಾ ಆಧಾರ್ ಕಾರ್ಡ್ ತಗೊಂಡು? ಓಕೆ ಹಾಂ, ಹೌದು ಸರ್, ಹೇಳಿ ಸರ್. You are already absconded. Who was the concerned person for you? Shehnaz. Shehnaz, no? I'm sorry. And many people she sent here and they are calling her and troubling her now. Okay. ನೀವೇನು ಮೇಡಮ್ ನೀವು? ನಾನು ಅವ್ರ ಅಮ್ಮ ಓಕೆ, ಅಂದರೆ ನೀವು ಇಲ್ಲಿ ವರ್ಕ್ ಮಾಡೋದು ಜೊತೆಲಿ ಬಂದೆ ನಾನು. ಏನಕ್ಕೆ? What's your name? ಅವಳು ವರ್ಕ್ ಮಾಡ್ತಾ ಇದ್ದಾಳೆ ಇಲ್ಲಿ. Okay. ಎಷ್ಟೋ ಜನ ಕಳ್ಸಿದ್ದಾರೆ 1 month ಇಂದ. ಸಡನ್ ಆಗಿ 3 days ಮುಂದೆ Don't record of ladies. ಮೇಡಮ್ ಪ್ರಾಬ್ಲಮ್ ಅಷ್ಟೇ. Ladies don't record. ಬಾಯ್, ನಾನು ಹೇಳ್ತೀನಿ ಕೇಳಿ, ನನಗೆ ಹೇಳ್ಕೊಡ್ ಬರಬೇಡಿ ನೀವು, ನನಗೆ ಹೇಳ್ಕೊಡಕ್ಕೆ ಬರಬೇಡಿ. ಯಾರು ರೆಕಾರ್ಡ್ ಮಾಡಬೇಕು, ಏನು ಬಿಡಬೇಕು, ನನಗೆ ಹೇಳ್ಕೊಡಕ್ಕೆ ಬರಬೇಡಿ. ಏನಾಗಿದೆ ನಮ್ಗೆ ಬೇಕಾಗಿಲ್ಲ. ನನಗೆ ಹೇಳ್ಕೊಡಕ್ಕಲ್ಲ. ಒಂದ್ ಸೆಕೆಂಡ್, ಹೆಣ್ಮಕ್ಳು ಏನಕ್ಕೆ ಬರ್ತಾರೆ? ನಿಮ್ಮ ನಂಬ್ಕೊಂಡು ಬರ್ತಾರೆ ಅಲ್ವಾ? ಒಂದು ಜಾಬ್ ಸಿಗತ್ತೆ, ಕೆಲಸ ಸಿಗತ್ತೆ ಅಂತ ಬರ್ತಾರೆ. ಅಲ್ಲಿಂದ ಬಂದು ಇಲ್ಲಿ ಒಂದು 15 ದಿವಸ 20 ದಿವಸ ಕೆಲಸ ಮಾಡಿಸ್ಕೊಂಡು ನೀವು ಆಮೇಲೆ ನಾವು ಅವ್ರ ಅಪ್ಸ್ಕೊಂಡು ಮಾಡಿ ವಿಷಯ ಗೊತ್ತಿದೆ ಮತ್ತೆ ಏನು ಮಾತಾಡಕ್ಕಾಗಲ್ಲ. ವಿಷಯ ಗೊತ್ತಾಗಬೇಕಾದ್ರೆ ನಾನು ಹೇಳ್ತಾರೆ ನನ್ನ ಮಗಳು ಪಾಪ ಬೆಳಗಿಂದ ಸಾಯಂಕಾಲ ಮಾಡ್ತಾ ಇದ್ಲು ಅವಳು. ನಾನೇ ನೋಡಿ Cheat and see here only. First I gave because I know that many people I only sent it to her. ಬನ್ನಿ ಸರ್, ನೋಡ್ಬೇಕಲ್ಲ ಸರ್, ಬನ್ನಿ. ವಾರ್ನಿಂಗ್ ಇದೆ. ಏನಂತ? ಆಲ್ರೆಡಿ ವಾರ್ನಿಂಗ್ ಇದೆ. ಏನ್ ಹೇಳಿ ನನಗೆ ಹೇಳಿ ಅವ್ರಿಗೇನು ಹೇಳ್ತೀರಾ? ಏನು ಮಾಡಿದ್ರು? ಓದಿ. ಕೊಡಿ ಇಲ್ಲಿ. ಚೇತನ ಕಮ್ಮಿ ನೀವು ಮಾತಾಡ್ತಾ ಇದ್ದೀರಾ ಹೇಳಿ ಕ್ಲಾಸ್ ಇದು ಮೇಲೆ ಹೋಂಡಾ ಕಂಪ್ನಿ ಮೇಲೆ ಏನು? we have it recorded. Don't worry about it. We have it recorded. Okay, we show. It's performance. This is not your warning letter. You are not supposed to give this. You should inform me. You should train
ಒಂದು ನಿಮಿಷ ಮೆಸೇಜ್ ಕಾಲ್ಸ್ ಟು ಮೀ This is yours now? Charan. Charan, you are saying show to me. ಅರ್ಧಲ್ಲ ಮೊಬೈಲ್ ಅದು ಮೇಡಮ್ ಏನು ವರ್ಕ್ ಅಂತ ಮೇಡಮ್ ನಿಮ್ಮ ಇವ್ರ ಮಗಳು ಬಂದಿದ್ದೀರಿ ಏನ್ ಮಾಡ್ತಿದ್ದೆ ಹೇಳು ಅದು ಅವಳು ಎಲ್ಲಿಂದ ಬರ್ತಾರೆ ಮೇಡಮ್ ಪರ್ ಹೆಡ್ 300 ಕಲೆಕ್ಟ್ ಮಾಡ್ತಿದ್ದಾರೆ ಪರ್ ಹೆಡ್ 300 ಕಲೆಕ್ಟ್ ಮಾಡ್ತಿದ್ದಾರೆ ಅವ್ರು 3 ಜನ ಕಳಿಸಿ ಅಂತ ಹೇಳ್ತಿದ್ದಾರೆ ಯಾಕೆ ಗೊತ್ತಿಲ್ಲ ಏನು ಕೆಲಸ ಗೊತ್ತಿಲ್ಲ ಪೊಲೀಸ್ ಬಂದವ್ರೆ ಏನು ಕೆಲಸ ಅಂತ ಯಾರಿಗೂ ಗೊತ್ತಿಲ್ಲ ಯಾರಿಗೂ ಹೇಳ್ತಿಲ್ಲ ಯಾವ ಕಂಪ್ನಿ ಹೇಳ್ತಾ ಇಲ್ಲ ಒಳ್ಳೆ ಕೆಲಸ ಮಾಡಿ ನಾನು ಅದನ್ನೇ ಮಾಡ್ಬೇಕಂತ 2 ಅವರಿಂದ ವೆಯ್ಟ್ ಮಾಡಿ ಎಲ್ಲ ನೋಡಿ ಅದನ್ನೇ ಹೇಳ್ತಾರೆ ಈಗ ಹ್ಯಾಂಡ್ ಆಗಿ ಬೇಕಿದೆ ಮೇಡಮ್ ಎಲ್ಲ ಬೀದಿ ಬಿದ್ದಂಗೆ ಆಗಿದ್ದಾರೆ ಅದನ್ನ